ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜನವರಿ 4, 2025 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಗಳ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ, ಇಂಡಿಯಾ ಪ್ರೊಟೆಸ್ಟ್ ಚೀನಾದ್ ನ್ಯೂ ಕಂಟ್ರೀಸ್ ಇನ್ ಲಡಾಖ್. ಸೊ ಏನು ಭಾರತದ ಈ ಒಂದು ಲಡಾಖ್ ಪ್ರದೇಶದಲ್ಲಿ ಚೀನಾದವರು ಏನು ಹೊಸ ದೇಶಗಳನ್ನ ನ್ಯೂ ಕಂಟ್ರೀಸನ್ನು ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಇದರ ವಿರುದ್ಧ ಭಾರತ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಇದರ ಕುರಿತಾಗಿ ನಾವು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ನ ಮಾಡಿದ್ದೇವೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಂದರೆ ಭಾರತ ಮತ್ತು ಚೀನಾದ ಸಂಬಂಧಗಳ ಅಡಿಯಲ್ಲಿ ಈ ಒಂದು ಟಾಪಿಕ್ ಇಲ್ಲಿ ಮಹತ್ವದ್ದಾಗತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇಂಡಿಯಾ ನೀಡ್ಸ್ ಟು ಡೀಲ್ ವಿತ್ ರೈಸಿಂಗ್ ಲೆವೆಲ್ಸ್ ಆಫ್ ನೈಟ್ರೇಟ್ ಇನ್ ಗ್ರೌಂಡ್ ವಾಟರ್. ಸೊ ಏನು ಭಾರತದ ಹಲವಾರು ಜಿಲ್ಲೆಗಳಲ್ಲಿ ಈ ಗ್ರೌಂಡ್ ವಾಟರ್ ಅಂದರೆ ಅಂತರ್ಜಲದಲ್ಲಿ ನೈಟ್ರೇಟ್ ಅಂಶ ಅನ್ನುವಂಥದ್ದು ಏನಾಗ್ತಾ ಇದೆ ಅಂದರೆ ಹೆಚ್ಚಾಗ್ತಾ ಇದೆ. ಸೊ ಇದನ್ನು ಭಾರತ ಇವಾಗ ಸದ್ಯಕ್ಕೆ ಇದನ್ನು ತುರ್ತಾಗಿ ಬಗೆಹರಿಸಬೇಕು ಅಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಫ್ರೆಂಚ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಟು ಹ್ಯಾವ್ ಗೋವಾ ಕೊಚ್ಚಿ ಸ್ಟಾಪ್ ಓವರ್. ಸೊ ಇಲ್ಲಿ ಫ್ರೆಂಚ್ ಏರ್ಕ್ರಾಫ್ಟ್ ಅನ್ನುವಂಥದ್ದು ಭಾರತದ ಈ ಗೋವಾ ಮತ್ತು ಈ ಕೊಚ್ಚಿ ಪ್ರದೇಶದಲ್ಲಿ ಬಂದು ಇಳಿಯಲಿದೆ ಅನ್ನುವಂಥದ್ದನ್ನ ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಭಾರತ ಮತ್ತು ಫ್ರೆಂಚ್ ಒಂದು ದೇಶಗಳ ನಡುವೆ ಇರುವಂಥ ಉಭಯ ದೇಶಗಳ ನಡುವಿನ ಒಂದಿಷ್ಟು ಎಕ್ಸಸೈಸ್ಗಳ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. ಸೊ ಈ ಒಂದು ಟಾಪಿಕ್ GS ಪೇಪರ್ 3 ಅಡಿಯಲ್ಲಿ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರುವಂಥ ಒಂದು ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅನೌನ್ಸಸ್ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ 2024. ಸೊ ಇಲ್ಲಿ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅವರು ರಾಷ್ಟ್ರೀಯ ಒಂದು ಕ್ರೀಡಾ ಪುರಸ್ಕಾರ 2024 ಸಾಲಿನ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡನ್ನು ಘೋಷಣೆಯನ್ನು ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ GS ಪೇಪರ್ 1 ಅಡಿಯಲ್ಲಿ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಏನಕ್ಕೆ ಅಂತಂದರೆ GS ಪೇಪರ್ 1 ಅಡಿಯಲ್ಲಿ ನಾವು ಈ ಅವಾರ್ಡ್ಗಳ ಬಗ್ಗೆ, ಸೊ ಅದರಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ಗಳಲ್ಲಿ ಅವಾರ್ಡ್ಗಳ ಬಗ್ಗೆ ಸ್ಟಡಿಯನ್ನು ಮಾಡ್ತೀವಿ. ಸೊ ಹೀಗಾಗಿ ಅವಾರ್ಡ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಟಾಪಿಕ್ ಇಲ್ಲಿ ಮಹತ್ವದ್ದಾಗಿದೆ. ಹಾಗೆ ನಾವಿಲ್ಲಿ ಇಂಪಾರ್ಟೆಂಟ್ ಶಾರ್ಟ್ ಕರೆಂಟ್ ಅಫೇರ್ಸಲ್ಲಿ ರೈಟ್ ಟು ಪ್ರಾಪರ್ಟಿ ಹಾಗೆ ಗೋಮತಿ ರಿವರ್, ಈ ಒಂದು ರಿವರ್ಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ನ ಮಾಡಲಿದ್ದೇವೆ. ಸೊ ನಾವಿವಾಗ ಈ ಒಂದು ಆರ್ಟಿಕಲ್ಗಳನ್ನ ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಇಂಡಿಯಾ ಪ್ರೊಟೆಸ್ಟ್ ಚೀನಾ ನ್ಯೂ ಕಂಟ್ರೀಸ್ ಇನ್ ಲಡಾಖ್. ಸೊ ಏನು ಚೀನಾದವರು ಲಡಾಖ್ನಲ್ಲಿ ಹೊಸ ದೇಶಗಳನ್ನ ನ್ಯೂ ಕಂಟ್ರೀಸ್ಗಳನ್ನ ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಇದರ ವಿರುದ್ಧ ಭಾರತ ಇಲ್ಲಿ ಪ್ರತಿಭಟನೆಗೆ ಇಳಿದಿರುವಂಥದ್ದು. ಸೊ ಈ ಒಂದು ಟಾಪಿಕನ್ನು ನಾವು ಈ ಒಂದು ಟಾಪಿಕ್ ಭಾರತ ಮತ್ತು ಚೀನಾದ ನಡುವೆ ಇರುವಂಥ ಸಂಬಂಧಗಳ ಅಡಿಯಲ್ಲಿ ಬರುತ್ತಾ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗಿದ್ರೆ ಈ ಒಂದು ಟಾಪಿಕ್ ಏನಿದೆ, ಭಾರತ ಮತ್ತು ಚೀನಾ ನಡುವಿನ ಸಂಬಂಧಗಳನ್ನ ನಾವು ಯಾವೆಲ್ಲ ಒಂದು ಆಯಾಮಗಳಲ್ಲಿ, ಯಾವೆಲ್ಲ ಒಂದು ಡೈಮೆನ್ಷನ್ಗಳ ಅಡಿಯಲ್ಲಿ ಇದನ್ನು ಸ್ಟಡಿಯನ್ನು ಮಾಡಬೇಕನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ, ಈ ಎರಡೂ ದೇಶಗಳ ನಡುವೆ ಅಂದರೆ ಉಭಯ ದೇಶಗಳ ನಡುವೆ ಸಂಘರ್ಷ ಯಾವ ಕ್ಷೇತ್ರಗಳಲ್ಲಿ ಇದೆ, ಯಾವೆಲ್ಲ ಒಂದು ವಲಯಗಳಿಗೆ ಸಂಬಂಧಪಟ್ಟಂತೆ ಸಂಘರ್ಷ ಇದೆ, ಹಾಗೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಸಹಕಾರ ಅನ್ನುವಂಥದ್ದು ಕಂಡುಬರುತ್ತೆ ಉಭಯ ದೇಶಗಳ ನಡುವೆ ಅನ್ನುವಂಥದ್ದು, ಹಾಗೆ ಈ ಎರಡೂ ದೇಶಗಳ ನಡುವೆ ಇರುವಂಥ ಯಾವ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾಂಪಿಟೇಷನ್ ಅಥವಾ ಸ್ಪರ್ಧೆ ಅನ್ನುವಂಥದ್ದು ಕಂಡುಬರುತ್ತೆ ಅನ್ನುವಂಥ ಈ 3 ಆಯಾಮಗಳಲ್ಲಿ ಈ ಒಂದು ಟಾಪಿಕನ್ನು ನಾವು ನೋಡಬೇಕಾಗತ್ತೆ. ಸೊ ಈ ಒಂದು ಏನು ಆರ್ಟಿಕಲ್ನ ಕೊಟ್ಟಿದ್ದಾರೆ, ಇದರ ಕಂಟೆಕ್ಸ್ಟನ್ನು ನೋಡೋದಾದರೆ ಯಾಕೆ ಇದು ಇವಾಗ ಸುದ್ದಿಯಲ್ಲಿದೆ ಅನ್ನುವಂಥದ್ದು ಅಂತಂದರೆ, ಸೊ ಏನಂತಂದರೆ ಈ ಲಡಾಖ್ ಪ್ರದೇಶವನ್ನು ಒಳಗೊಂಡಿರುವಂಥ, ಸೊ ಈ ಒಂದು ಮ್ಯಾಪಲ್ಲಿ ನೀವು ನೋಡ್ಬೋದು, ಏನು ಇಲ್ಲಿ ಲಡಾಖ್ ರೀಜನ್ ಏನು ಬರುತ್ತೆ, ಈ ಒಂದು ಪ್ರದೇಶದಲ್ಲಿ ಹೋಟಾನ್ ಪ್ರಾಂತ್ಯ ಅಂತ, ಅಂದರೆ ಈ ಲಡಾಖ್ನ ಏನು ನಂತರದ ಪ್ರದೇಶ ಏನು ಬರುತ್ತೆ, ಸೊ ದಿಸ್ ಇಸ್ ದ ಲಡಾಖ್. ಸೊ ಈ ದಿಸ್ ರೀಜನ್ ಏನಿದೆ ಇದು ಹೋಟಾನ್ ಪ್ರಾಂತ್ಯ, ಇದು ಹೋಟಾನ್ ಪ್ರಾಂತ್ಯ. ಸೊ ಇಲ್ಲಿ ಲಡಾಖ್ ಪ್ರದೇಶವನ್ನು ಒಳಗೊಂಡಂಥ ಹೋಟಾನ್ ಪ್ರಾಂತ್ಯದಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ, ಚೀನಾದವರು 2 ಹೊಸ ಒಂದು ದೇಶಗಳನ್ನು ಇಲ್ಲಿ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. 2 ಹೊಸ ದೇಶ ನಿರ್ಮಾಣ. ಸೊ ಏನು ಈ ಲಡಾಖ್ ಪ್ರದೇಶದಲ್ಲಿ ಈ ಹೊಸ ದೇಶಗಳನ್ನ ನಿರ್ಮಾಣವನ್ನು ಏನು ಮಾಡ್ತಾ ಇದ್ದ, ಸೊ ಈ ಒಂದು ಕ್ರಮವನ್ನು ಭಾರತ ಇಲ್ಲಿ ಟೀಕೆಯನ್ನು ಮಾಡಿದ.
ಸೊ ಇದನ್ನು ಭಾರತ ಏನಂತ ಕರೆದಿದೆ ಅಂತಂದರೆ, ಭಾರತ ಇದನ್ನು ಚೀನಾದ ಅಕ್ರಮ ಅತಿಕ್ರಮಣ ಅಂತ ಕರೆದಿದೆ, ಅಥವಾ ಆಕ್ರಮಣ ಅಂತ ಹೇಳಿ ಕರೆದಿದೆ. ಎಸ್, ಸೊ ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ನಾವು ಯಾಕೆ ಈ ಒಂದು ಹೊಸ ಒಂದು ದೇಶದ ಒಂದು ರಚನೆ ಅನ್ನುವಂಥದ್ದು ಮುನ್ನೆಲೆಗೆ ಬಂದಿದೆ ಅಂತಂದ್ರೆ, ಡಿಸೆಂಬರ್ 27, 2024. ಸೊ ಈ ಒಂದು ದಿನದಂದು ಏನು ಮಾಡುತ್ತೆ ಅಂದರೆ, ಚೀನಾದ ಸುದ್ದಿ ಸಂಸ್ಥೆ ಒಂದು ವರದಿಯನ್ನು ಪ್ರಕಟಣೆಯನ್ನು ಮಾಡುತ್ತೆ. ಸೊ ಏನು ವರದಿ ಅಂತಂದರೆ, ಅದು ಏನು ಚೀನಾದ ಜಿಯಾಂಗ್ ಉಯ್ಗುರ್ ಈ ಪ್ರದೇಶ ಇದೆ. ಸೊ ಈ ಒಂದು ಪ್ರದೇಶದ ಅಧಿಕಾರಿಗಳು ಏನು ಮಾಡ್ತಾರಂತಂದ್ರೆ, ಈ ಪ್ರದೇಶದ ಅಧಿಕಾರಿಗಳು ಎರಡು ದೇಶಗಳ ಒಂದು ನಿರ್ಮಾಣಕ್ಕಾಗಿ ಆದೇಶವನ್ನು ಏನು ಮಾಡ್ತಾರಂತಂದರೆ ಹೊರಡಿಸ್ತಾರೆ. ಹಾಗಿದ್ರೆ ಯಾವ ಎರಡು ದೇಶಗಳಂತಂದರೆ ಅವುಗಳು, ಮೊದಲನೇದಾಗಿ ಹಿಯಾನ್ ಅನ್ನುವಂಥ ಒಂದು ದೇಶ, ಹಾಗೆ ಎರಡನೇದಾಗಿ ಹೆಕಾಂಗ್ ಅನ್ನುವಂಥ ಇನ್ನೊಂದು ಕಂಟ್ರಿನ ಹೆಕಾಂಗ್. ಈ ರೀತಿ ಎರಡು ದೇಶಗಳನ್ನ ರಚಿಸುವುದಾಗಿ ಏನು ಮಾಡ್ತಾರೆ, ಆದೇಶವನ್ನು ಅಥವಾ ಘೋಷಣೆಯನ್ನು ಮಾಡ್ತಾರೆ. ಸೊ ಏನಂತಂದರೆ, ಇಲ್ಲಿ ಹೋಟಾನ್ ಪ್ರಾಂತ್ಯ ಅಂತಂದರೆ ಏನೆಲ್ಲ ಒಳಗೊಂಡಿದೆ ಇಲ್ಲಿ ಅಂತಂದ್ರೆ, ಹೋಟಾನ್ ಪ್ರಾಂತ್ಯ. ಎಸ್, ಸೊ ಈ ಒಂದು ಮಾಪಲ್ಲಿ ನೀವು ನೋಡ್ಬೋದು, ಏನು ಇಲ್ಲಿ ಈ ಅಕ್ಸಾಯ್ ಚೀನ್ನ ಹೊರಗಡೆ ಏನು ಪ್ರದೇಶ ಬರುತ್ತೆ, ಇದು ಹೋಟಾನ್ ಪ್ರಾಂತ್ಯ ಆಗಿದೆ. ಸೊ ಈ ಹೋಟಾನ್ ಪ್ರಾಂತ್ಯ ಅಂತಂದರೆ ಇದು ಅಕ್ಸಾಯ್ ಚೀನ್ ಏನು ಪ್ರದೇಶಗಳು ಬರುತ್ತೆ, ಈ ಪ್ರದೇಶಗಳನ್ನು ಒಳಗೊಂಡಿರುವಂಥ ಒಂದು ಪ್ರಾಂತ್ಯವಾಗಿ ಇದು ಕಂಡುಬರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನಂತಂದರೆ, ಭಾರತ ಮತ್ತು ಈ ಚೀನಾದ ನಡುವೆ ಗಡಿಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಪ್ರದೇಶಕ್ಕೆ ಇಲ್ಲಿ ವಿವಾದ ಇದೆ ಅನ್ನುವಂಥದ್ದು. ಎಸ್, ಸೊ ಮೊದಲನೇದಾಗಿ ಏನು ನೋಡ್ತಾ ಇದ್ರಿ ಈ ಒಂದು ಮ್ಯಾಪಲ್ಲಿ, ವೆಸ್ಟರ್ನ್ ಸೆಕ್ಟರ್. ಸೊ ಈ ವೆಸ್ಟರ್ನ್ ಸೆಕ್ಟರ್ನಲ್ಲಿ ಏನಂತಂದ್ರೆ, ಸೊ ಚೀನಾ ಏನು ಮಾಡಿದೆ ಅಂತಂದರೆ, ಈ ಒಂದು ಅಕ್ಸಾಯ್ ಚೀನ್ ಪ್ರದೇಶ ಏನು ಕಾಣ್ತಾ ಇದೆ ಈ ಒಂದು ಮ್ಯಾಪಲ್ಲಿ, ಇದನ್ನು ಅತಿಕ್ರಮಣ ಮಾಡ್ಕೊಂಡಿದ್ದ. ಏನು ಈ 1967ರಿಂದ ವಾರ ಆಗುತ್ತಾ ಈ ಒಂದು ಸಂದರ್ಭದಲ್ಲಿ ಚೀನಾ ಮತ್ತು ಭಾರತದ ನಡುವೆ, ಆವಾಗಿನಿಂದ ಈ ಒಂದು ಪ್ರದೇಶವನ್ನು ಅದು ಆಡಳಿತವನ್ನು ಮಾಡ್ತಾ ಇದೆ ಈ ಒಂದು ಪ್ರದೇಶದಲ್ಲಿ. ಸೊ ಈ ಹಿಂದೆ ಈ ಅಕ್ಸಾಯ್ ಚೀನ್ ಅನ್ನುವಂಥ ಪ್ರದೇಶ ಏನಾಗಿತ್ತು ಅಂದರೆ, ಜಮ್ಮು ಮತ್ತು ಕಾಶ್ಮೀರದ ಭಾಗ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿವಾದ ಇದೆ. ಸೊ ನಂತರದಲ್ಲಿ ಈ ಒಂದು ಸೆಂಟ್ರಲ್ ಸೆಕ್ಟರ್ ಅಂತ ನೋಡ್ತಾ ಇದ್ದೀರಾ. ಸೊ ಈ ಒಂದು ಪ್ರದೇಶ ಅಂತಂದರೆ ಇಲ್ಲಿ ಅರುಣಾಚಲ ಪ್ರದೇಶ ಮತ್ತು ಈ ಉತ್ತರಾಖಂಡ ರೀಜನ್ಗೆ ಸಂಬಂಧಪಟ್ಟಂತೆ ವಿವಾದ. ಸೊ ಅಂದರೆ ಈ ಏನು ಇಲ್ಲಿ 3 ರೀಜನ್ ನೋಡ್ತಾ ಇದ್ದೀರಾ, ಈಸ್ಟರ್ನ್ ಸೆಕ್ಟರ್, ಸೆಂಟ್ರಲ್ ಸೆಕ್ಟರ್ ಮತ್ತು ಈ ಒಂದು ವೆಸ್ಟರ್ನ್ ಸೆಕ್ಟರ್ ಅಂತ. ಸೊ ಈ 3 ವಲಯಗಳಲ್ಲಿ ಕಡಿಮೆ ಒಂದು ಸಂಘರ್ಷವನ್ನು ಹೊಂದಿರುವಂಥ ಒಂದು ವಲಯ ಆಗಿದೆ ಈ ಒಂದು ಸೆಂಟ್ರಲ್ ಸೆಕ್ಟರ್. ಸೊ ನಂತರದಲ್ಲಿ ಕಂಡುಬರುವಂಥದ್ದು ಈಸ್ಟರ್ನ್ ಸೆಕ್ಟರ್. ಸೊ ಈಸ್ಟರ್ನ್ ಸೆಕ್ಟರ್ನಲ್ಲಿ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ 2 ದೇಶಗಳ ನಡುವೆ ವಿವಾದ ಇರುವಂಥದ್ದು. ಎಸ್, ಸೊ ನಂತರದಲ್ಲಿ ಏನು ಅಂತಂದ್ರೆ, ಇತ್ತೀಚೆಗೆ ಚೀನಾದವರು ಈ ಬ್ರಹ್ಮಪುತ್ರ ನದಿಯ ಮೇಲೆ ಒಂದು ವಿಶ್ವದ ಅತಿ ದೊಡ್ಡ ಅಣೆಕಟ್ಟನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಎಸ್, ಸೊ ಈ ಒಂದು ಮ್ಯಾಪಲ್ಲಿ ನೀವು ನೋಡ್ಬೋದು ಏನಂತಂದ್ರೆ, ಸೊ ಇಲ್ಲಿ ಯಾರ್ಲಂಗ್ ಸಂಗ್ಪೋ ನದಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ, ಯಾರ್ಲಂಗ್ ಸಂಗ್ಪೋ ನದಿ. ಸೊ ಈ ಯಾರ್ಲಂಗ್ ಸಂಗ್ಪೋ ನದಿ ಅಂತಂದ್ರೆ, ಸೊ ಇದು ಬ್ರಹ್ಮಪುತ್ರ ನದಿಯ ಹೆಸರೇ ಆಗಿದೆ, ಬ್ರಹ್ಮಪುತ್ರ. ಸೊ ಇದನ್ನು ಟಿಬೇಟಿಯನ್ ಹೆಸರಿನಲ್ಲಿ ಏನಂತ ಕರೀತಾರೆ ಅಂತಂದರೆ, ಟಿಬೇಟಿಯನ್ ನೇಮ್ ಇದು ಯಾರ್ಲಂಗ್ ಸಂಗ್ಪೋ ಅನ್ನುವಂಥದ್ದು. ಸೊ ಇದಕ್ಕೆ ಭಾರತದಲ್ಲಿ ಬ್ರಹ್ಮಪುತ್ರ ಅಂತ ಹೆಸರು ಕರೀತಾರೆ. ಸೊ ನಂತರದಲ್ಲಿ ಈ ಚೀನಾ ಏನು ಅಣೆಕಟ್ಟನ್ನು ನಿರ್ಮಾಣವನ್ನು ಮಾಡ್ತಾ ಇದೆ, ಸೊ ಈ ಒಂದು ಮ್ಯಾಪಲ್ಲಿ ನೀವು ನೋಡ್ಬೋದು. ಸೊ ಇದು ಏನು ಅಂತಂದರೆ, ಈ ಅರುಣಾಚಲ ಪ್ರದೇಶ ಏನಿದೆ ಇದರ ಗಡಿಗೆ ಹೊಂದಿಕೊಂಡಿರುವಂಥ ಒಂದು ಪ್ರದೇಶದಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ, ಈ ಒಂದು ಅಣೆಕಟ್ಟನ್ನು ಚೀನಾ ನಿರ್ಮಾಣವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. ಸೊ ನಂತರದಲ್ಲಿ ನೀವು ನೋಡ್ಬೋದು ಈ ಒಂದು ಮ್ಯಾಪಲ್ಲಿ ಮತ್ತು ಈ ಸುಬನ್ಸಿರಿಗೆ ಅಂದರೆ ಈ ಬ್ರಹ್ಮಪುತ್ರ ನದಿಯ ಉಪನದಿಯಾಗಿರುವಂಥ ಸುಬನ್ಸಿರಿಗೆ ಭಾರತ ಏನು ಮಾಡಿದೆ ಅಂತಂದರೆ ಅಣೆಕಟ್ಟನ್ನು ನಿರ್ಮಾಣವನ್ನು ಮಾಡ್ತಾ ಇದೆ. ಅದಾದ ನಂತರದಲ್ಲಿ ಈ ಬ್ರಹ್ಮಪುತ್ರ ನದಿಯ ಮತ್ತೊಂದು ಉಪನದಿಯಾಗಿರುವಂಥ ರಂಗ ನದಿ. ಸೊ ಇಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ನಮಗೆ ಈ ರಂಗ ನದಿ ಹಾಗೆ ಸುಬನ್ಸಿರಿ ನದಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗತ್ತಾ, ಹಾಗೆ ಬ್ರಹ್ಮಪುತ್ರ ನದಿ, ಹಾಗೆ ಇದಕ್ಕೆ ಟಿಬೆಟ್ನಲ್ಲಿ ಯಾವ ಒಂದು ಹೆಸರಿನಿಂದ ಕರೀತಾರೆ ಅನ್ನುವಂಥದ್ದು ಇಲ್ಲಿ ಮಹತ್ವದ್ದಾಗತ್ತಾ. ಎಸ್, ಸೊ ರಂಗ ನದಿಗೂ ಕೂಡ ಏನು ಮಾಡಿದೆ, ಇಲ್ಲಿ ಭಾರತ ಒಂದು ಅಣೆಕಟ್ಟನ್ನು ನಿರ್ಮಾಣವನ್ನು ಮಾಡಿದ.
ಹಾಗಿದ್ರೆ ಇವಾಗ ಇಲ್ಲಿ ಏನು ಬ್ರಹ್ಮಪುತ್ರ ನದಿ ಇದೆ, ಸೊ ಈ ಬ್ರಹ್ಮಪುತ್ರ ನದಿ ಅನ್ನುವಂಥದ್ದು ಭಾರತದ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ಮೂಲಕ ಏನಾಗುತ್ತೆ ಅಂದರೆ ಇದು ಹರಿದು ಹೋಗುತ್ತೆ. ಅಸ್ಸಾಂ, ಸೊ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಮೂಲಕ ಇದು ಭಾರತದಲ್ಲಿ ಹರಿಯುತ್ತೆ. ಸೊ ನಂತರದಲ್ಲಿ ಏನು ಅಂತಂದರೆ ಈ ಒಂದು ಬ್ರಹ್ಮಪುತ್ರ ನದಿಯ ಒಟ್ಟು ಉದ್ದವನ್ನು ನೋಡೋದಾದರೆ ಸುಮಾರು ಇದು 2880 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಸೊ ಅದರಲ್ಲಿ ಒಟ್ಟಾರೆ 1625 ಕಿಲೋಮೀಟರ್ನಷ್ಟು ಈ ನದಿ ಟಿಬೇಟ್ನಲ್ಲಿ ಹರಿಯುತ್ತೆ. ಸೊ ಏನಿವಾಗ ಚೀನಾದವರು ಈ ಒಂದು ಅಣೆಕಟ್ಟನ್ನು ನಿರ್ಮಾಣವನ್ನು ಏನು ಮಾಡ್ತಾ ಇದ್ದಾರೆ ಈ ಒಂದು ಭಾಗದಲ್ಲಿ, ಸೊ ಇದರ ಒಟ್ಟಾರೆ ವೆಚ್ಚ ಎಷ್ಟಾಗಲಿದೆ ಅಂತಂದರೆ 11.6 ಲಕ್ಷ ಕೋಟಿಯಷ್ಟು ಅಣೆಕಟ್ಟಿನ ನಿರ್ಮಾಣದ ವೆಚ್ಚ ಆಗಲಿದೆ. ಸೊ ಒಂದು ವೇಳೆ ಏನಾದರೂ ಈ ಒಂದು ಅಣೆಕಟ್ಟು ಅನ್ನುವಂಥದ್ದು ನಿರ್ಮಾಣ ಆದರೆ ಇದು ವಿಶ್ವದ ಅತಿ ದೊಡ್ಡ ಒಂದು ಅಣೆಕಟ್ಟಾಗಿ ಏನಾಗಲಿದೆ, ಹೆಸರುವಾಸಿಯಾಗಲಿದೆ. ಸೊ ಅದಾದ ನಂತರ ಸದ್ಯಕ್ಕೆ ಈ ಒಂದು ಅಣೆಕಟ್ಟು ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಇರುವಂಥ ವಿಶ್ವದ ಅತಿ ದೊಡ್ಡ ಅಣೆಕಟ್ಟು ಎಲ್ಲಿದೆ ಅಂತಂದರೆ ಅತಿ ದೊಡ್ಡ ಅಣೆಕಟ್ಟು ಸೊ ಇದು ಮತ್ತೆ ಚೀನಾದಲ್ಲೇ ಇರುವಂಥದ್ದು. ಚೀನಾ ಆ ಒಂದು ಅಣೆಕಟ್ಟಿನ ಹೆಸರನ್ನು ನೋಡೋದಾದರೆ 3 ಜಾರ್ಜಸ್ ಡ್ಯಾಮ್ ಅಂತ. ಸೊ ಇದು ಚೀನಾದಲ್ಲಿರುವಂಥ ಒಂದು ಡ್ಯಾಮ್ ಆಗಿದೆ. ಹಾಗಿದ್ರೆ ಈ ಒಂದು 3 ಜಾರ್ಜಸ್ ಡ್ಯಾಮ್ ಅನ್ನುವ ಯಾವ ಒಂದು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತಂದರೆ ಯಾಂಡ್ಜೆ ನದಿ. ಈ ಒಂದು ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಡ್ಯಾಮ್ ಏನಂತಂದರೆ ಪ್ರಸ್ತುತ ವಿಶ್ವದ ಅತಿ ದೊಡ್ಡ ಒಂದು ಡ್ಯಾಮ್ ಅಥವಾ ಅಣೆಕಟ್ಟಾಗಿದೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. India needs to deal with rising levels of nitrate in groundwater. ಸೊ ಏನು ಭಾರತದ ಒಂದು ಅಂತರ್ಜಲದಲ್ಲಿ ಈ ನೈಟ್ರೇಟ್ ಅನ್ನುವಂಥ ಅಂಶ ಏನಾಗಿದೆ ಅಂತಂದರೆ ಹೆಚ್ಚಾಗ್ತಾ ಇದೆ, ಇದನ್ನು ಪರಿಹರಿಸಬೇಕು ಅನ್ನುವಂಥದ್ದು ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಎಸ್, ಸೊ ಇದು ಈ ಒಂದು ಆರ್ಟಿಕಲ್ನ ಕಂಟೆಕ್ಟನ್ನು ನೋಡೋದಾದರೆ ಹಿನ್ನೆಲೆಯನ್ನು ನೋಡೋದಾದರೆ ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದ್ರೆ, ಸೊ ಇತ್ತೀಚೆಗೆ ಈ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅವರು ಒಂದು ಆ್ಯನ್ಯುವಲ್ ಅಸೆಸ್ಮೆಂಟನ್ನು ರಿಲೀಸ್ ಮಾಡ್ತಾರೆ. ಆ್ಯನ್ಯುವಲ್ ಅಸೆಸ್ಮೆಂಟ್ ವಾರ್ಷಿಕ ಮೌಲ್ಯಮಾಪನವನ್ನು ಯಾವುದರ ಕುರಿತಾಗಿ ಅಂತಂದರೆ ಅಸೆಸ್ಮೆಂಟ್. ಸೊ ಇಲ್ಲಿ ಅದು ಗ್ರೌಂಡ್ ವಾಟರ್ ಅಂದರೆ ಅಂತರ್ಜಲ ಕುರಿತು ಒಂದು ವಾರ್ಷಿಕ ಒಂದು ಅಸೆಸ್ಮೆಂಟನ್ನು ರಿಲೀಸ್ ಮಾಡ್ತಾರೆ. ಸೊ ಈ ಒಂದು ಅಂತರ್ಜಲ ಅಸೆಸ್ಮೆಂಟ್ ಏನು ಗ್ರೌಂಡ್ ವಾಟರ್ ಆ್ಯನ್ಯುವಲ್ ಅಸೆಸ್ಮೆಂಟ್ ಇದೆ, ಸೊ ಏನು ಈ ಒಂದು ವರದಿಯ ಪ್ರಕಾರ ಇರುವಂಥ ಪ್ರಮುಖ ಅಂಶಗಳೇನಂತಂದ್ರೆ ಇಲ್ಲಿ ನೈಟ್ರೇಟ್ ಅಂಶ. ಎಸ್, ಸೊ ಏನು 2017ರಲ್ಲಿ ಸುಮಾರು 359 ಜಿಲ್ಲೆಗಳಲ್ಲಿ ಏನಾಗ್ತಾ ಇತ್ತು ಅಂದರೆ ಈ ಅಂತರ್ಜಲದಲ್ಲಿ ಈ ನೈಟ್ರೇಟ್ ಅಂಶ ಅನ್ನುವಂಥದ್ದು ಹೆಚ್ಚಾಗಿ ಎಕ್ಸೆಸಿವ್ ನೈಟ್ರೇಟ್ ಅಂಶ ಅನ್ನುವಂಥದ್ದು ಕಂಡು ಬರ್ತಾ ಇತ್ತು ಅಂತ ಹೇಳಿ ಈ ಒಂದು ವರದಿ ಹೇಳಿತ್ತು. ಹಾಗೆ ಏನು 2023ರಲ್ಲಿ ಸುಮಾರು 440 ಜಿಲ್ಲೆಗಳಲ್ಲಿ ಏನಂತಂದರೆ ಈ ಅಂತರ್ಜಲದಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ನೈಟ್ರೇಟ್ ಅಂಶ ಕಂಡು ಬಂದಿದೆ ಅಂತ ಹೇಳಿ ಈ ಒಂದು ಅಸೆಸ್ಮೆಂಟಲ್ಲಿ ಹೇಳಿದ. ಅಂದರೆ ಏನು ಭಾರತದಲ್ಲಿ ಸುಮಾರು ಇವಾಗ ಸದ್ಯಕ್ಕೆ 779 ಜಿಲ್ಲೆಗಳಿದೆ. ಅಂದರೆ 2023ರಲ್ಲಿ ಏನು ಸುಮಾರು 440 ಜಿಲ್ಲೆಗಳಲ್ಲಿ ಈ ನೈಟ್ರೇಟ್ ಅಂಶ ಅನ್ನುವಂಥದ್ದು ಕಂಡು ಬಂದಿದೆ. ಸೊ ಇದು ಅರ್ಧಕ್ಕಿಂತ ಹೆಚ್ಚಿನ ಒಂದು ಜಿಲ್ಲೆಗಳಲ್ಲಿ ಏನಂತಂದರೆ ನೈಟ್ರೇಟ್ ಅಂಶ ಅನ್ನುವಂಥದ್ದು ಅಂತರ್ಜಲದಲ್ಲಿ ಕಂಡು ಬಂದಿದೆ ಅನ್ನುವಂಥದ್ದನ್ನು ಈ ಒಂದು ವರದಿ ಹೇಳಿದೆ. ಹಾಗಿದ್ರೆ ಇವಾಗ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಈ ಅಂತರ್ಜಲದಲ್ಲಿ ನೈಟ್ರೇಟ್ ಅಂಶ ಕಂಡು ಬಂದರೆ ಅದರಿಂದ ಆಗುವಂಥ ಪರಿಣಾಮಗಳೇನು ಅನ್ನುವಂಥದ್ದನ್ನು. ಎಸ್, ಸೊ ಇದನ್ನು ನಾವು 2 ರೀತಿಯಲ್ಲಿ ತಿಳ್ಕೊಳ್ಬೇಕು. ಒಂದು, ಇದು ಮಾನವರ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತಾ. ಎಸ್, ಸೊ ಇದು ಮಾನವನ ಆರೋಗ್ಯಕ್ಕೆ ನೋಡೋದಾದರೆ ಇಲ್ಲಿ ಮೆಥೆಮೋಗ್ಲೋಬಿನೇಮಿಯಾ ಅಂತ ಬರುತ್ತೆ. ಮೆಥೆಮೋಗ್ಲೋಬಿನೇಮಿಯಾ ಏನಿದು ಮೆಥೆಮೋಗ್ಲೋಬಿನೇಮಿಯಾ ಅಂತಂದ್ರೆ, ಸೊ ಏನು ಇವಾಗ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ, ಅಂದರೆ ಕೆಂಪು ರಕ್ತ ಕಣಗಳೇನಿರುತ್ತೆ, ಕೆಂಪು ರಕ್ತ ಕಣ. ಸೊ ಈ
ಕೆಂಪು ರಕ್ತ ಕಣಗಳು ಅಥವಾ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ಗಳು ಏನಿರುತ್ತೆ, ಸೊ ಇವುಗಳು ತಮ್ಮ ಆಕ್ಸಿಜನ್ನ ಪೂರೈಕೆಯ ಸಾಮರ್ಥ್ಯವನ್ನು ಕಳ್ಕೊಂಡು ಬಿಡುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಮೆಥಮೋಗ್ಲೋಬಿನಿಮಿಯಾ ಅಂತ ಕರಿತೀವಿ. ಸೊ ಈ ರೀತಿ ಏನು ಮಾನವರಲ್ಲಿ ಈ ನೈಟ್ರೇಟ್ ಅಂಶ ಅನ್ನುವಂಥದ್ದು ಹೆಚ್ಚಾಗೋದ್ರಿಂದ ಪರಿಣಾಮ ಇನ್ನೊಂದು ಏನಂತಂದರೆ ಇಲ್ಲಿ ಬ್ಲೂ ಬೇಬಿ ಸಿಂಡ್ರೋಮ್ ಅನ್ನುವಂಥದ್ದು ಕಂಡುಬರುತ್ತೆ. ಬ್ಲೂ ಬೇಬಿ ಸಿಂಡ್ರೋಮ್. ಸೊ ಇದು ಹೆಚ್ಚಾಗಿ ಈ ಒಂದು ನವಜಾತ ಶಿಶುಗಳಲ್ಲಿ ಕಂಡುಬರುತ್ತೆ. ಇನ್ಫೆಂಟ್ಗಳಲ್ಲಿ, ಶಿಶುಗಳಲ್ಲಿ ನೈಟ್ರೇಟ್ ಅಂಶ ಅನ್ನುವಂಥದ್ದು ಏನಾದರೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಸೇವನೆ ಆದರೆ ಅದು ಬ್ಲೂ ಬೇಬಿ ಸಿಂಡ್ರೋಮ್ಗೆ ಕಾರಣವಾಗುತ್ತೆ. ವೆರಿ ಇಂಪಾರ್ಟೆಂಟ್ ಟರ್ಮ್ ಬ್ಲೂ ಬೇಬಿ ಸಿಂಡ್ರೋಮ್ ಅನ್ನುವಂಥದ್ದು. ಯಾವ ಒಂದು ರಾಸಾಯನಿಕದಿಂದ ಇದು ಕಂಡುಬರುತ್ತೆ ಅಂತಂದರೆ ಇದು ನೈಟ್ರೇಟ್ ಅಂಶದಿಂದ, ಎಕ್ಸೆಸ್ ನೈಟ್ರೇಟ್ನಿಂದ ಈ ಒಂದು ಬ್ಲೂ ಬೇಬಿ ಸಿಂಡ್ರೋಮ್ ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ. ಸೊ ನಂತರದಲ್ಲಿ ಇದು ಪರಿಸರದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಬಹುದು. ಸೊ ಏನು ಅಂತಂದ್ರೆ ಇದು ಅಂತರ್ಜಲದಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ನೈಟ್ರೇಟ್ ಕಂಡುಬರುವುದರಿಂದ ಇದು ಕೆರೆ ಮತ್ತು ಸಮೀಪದ ಸರೋವರಗಳಲ್ಲೂ ಕೂಡ ಆಗ್ಬೋದು ಅಂತಂದರೆ ಇದು ಮಾಲಿನ್ಯಕ್ಕೆ ಕಾರಣವಾಗತ್ತೆ. ಸೊ ಏನಿವಾಗ ಆ್ಯನ್ಯುವಲ್ ಅಸೆಸ್ಮೆಂಟ್ ಮಾಡಿದ್ದಾರೆ ಈ ಒಂದು ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ನವರು, ಈ ಒಂದು ವರದಿಯ ಪ್ರಕಾರ ಏನು ಅಂತಂದರೆ ಅತಿ ಹೆಚ್ಚಿನ ಒಂದು ನೈಟ್ರೇಟ್ ಅನ್ನುವಂಥದ್ದು ಯಾವ ರಾಜ್ಯಗಳಲ್ಲಿ ಕಂಡು ಬರ್ತಾ ಇದೆ ಅಂತ ನೋಡೋದಾದ್ರೆ, ಸೊ ಇಲ್ಲಿ ರಾಜಸ್ಥಾನದಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ನೈಟ್ರೇಟ್ ಅಂಶ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅಂತರ್ಜಲದಲ್ಲಿ. ಅದಾದ ನಂತರ ನಮ್ಮ ಕರ್ನಾಟಕದಲ್ಲಿ, ಸೊ ನಂತರದಲ್ಲಿ ತಮಿಳುನಾಡಿನ ಭಾಗದಲ್ಲಿ ಈ ಅಂತರ್ಜಲದಲ್ಲಿ ಈ ಒಂದು ನೈಟ್ರೇಟ್ ಅಂಶ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅಂತ ಹೇಳಿ ಈ ಒಂದು ವರದಿ ಹೇಳಿದೆ. ಹಾಗಿದ್ರೆ ಈ ನೈಟ್ರೇಟ್ ಅಂಶ ಅನ್ನುವಂಥದ್ದು ಕಂಡು ಬರಲಿಕ್ಕೆ ಕಾರಣಗಳೇನು, ಯಾಕೆ ಅಂತರ್ಜಲದಲ್ಲಿ ಇಲ್ಲಿ ಒಂದು ಹೆಚ್ಚಿನ ಪ್ರಮಾಣದ ನೈಟ್ರೇಟ್ ಅಂಶ ಕಂಡು ಬರ್ತಾ ಇದೆ ಅಂತಂದರೆ, ಏನು ಕೃಷಿಯಲ್ಲಿ ನಾವು ಹೆಚ್ಚಾಗಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ರಾಸಾಯನಿಕ ರಸಗೊಬ್ಬರಗಳನ್ನ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ನೈಟ್ರೋಜನ್ ಅಂಶ ಇರುತ್ತೆ, ನೈಟ್ರೇಟ್ ಅಂಶ ಇರುತ್ತೆ, ಅದೇ ಇದಕ್ಕೆ ಕಾರಣವಾಗಿರುವಂಥದ್ದು. ಹಾಗೆ ಇದರೊಟ್ಟಿಗೆ ಈ ಅಂತರ್ಜಲ ಮಾಲಿನ್ಯ ಆಗಲಿಕ್ಕೆ ಇಲ್ಲಿ ನೇರವಾಗಿ ನೈಟ್ರೇಟ್ ಒಂದೇ ಕಾರಣ ಅಲ್ಲ, ಅದರ ಜೊತೆಗೆ ಯುರೇನಿಯಂ ಮತ್ತು ಫ್ಲೂರೈಡ್ಗಳು ಕಾರಣವಾಗಿದೆ ಅನ್ನುವಂಥದ್ದನ್ನು ಈ ಒಂದು ವರದಿಯಲ್ಲಿ ಹೇಳಿದೆ. ಫ್ಲೂರೈಡ್. ಸೊ ನಂತರದಲ್ಲಿ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಈ ಸೆಂಟ್ರಲ್ ಗ್ರೌಂಡ್ ವಾಟರ್ ಬಾಡಿಯ ಬಗ್ಗೆ. ಸೆಂಟ್ರಲ್ ಗ್ರೌಂಡ್ ವಾಟರ್ ಬಾಡಿ. ಸೊ ಈ ಸೆಂಟ್ರಲ್ ಗ್ರೌಂಡ್ ವಾಟರ್ ಬಾಡಿ ಏನಿದೆ ಅಥವಾ ಈ ಕೇಂದ್ರೀಯ ಜಲ ಮಂಡಳಿ ಏನಿದೆ, ಅಂತರ್ಜಲ ಮಂಡಳಿ, ಸೊ ಈ ಒಂದು ಬಾಡಿ ಅನ್ನುವಂಥದ್ದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂದರೆ, ಸೊ ಇದು ಜಲಶಕ್ತಿ, ಮಿನಿಸ್ಟ್ರಿ ಆಫ್ ಜಲಶಕ್ತಿ ಸಚಿವಾಲಯ. ಸೊ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಇರುವಂಥ ಒಂದು ಬಾಡಿ ಆಗಿದೆ. ಸೊ ಇದರ ಒಂದು ಏಮ್ ಏನಂತಂದರೆ, ಈ ಒಂದು ಸಂಸ್ಥೆಯ ಒಂದು ಪ್ರಮುಖ ಉದ್ದೇಶ ಏನಂತಂದರೆ, ಇದು ಈ ಗ್ರೌಂಡ್ ವಾಟರ್ ಏನಿರುತ್ತೆ, ಅಂತರ್ಜಲ ಏನಿರುತ್ತೆ, ಇದನ್ನು ವೈಜ್ಞಾನಿಕ ಬಳಕೆನ ಮಾಡುವುದು ಈ ಒಂದು ಸೆಂಟ್ರಲ್ ಗ್ರೌಂಡ್ ವಾಟರ್ ಬಾಡಿಯ ಉದ್ದೇಶ ಆಗಿದೆ. ಸೊ ಈ ಒಂದು ಬಾಡಿಯ ರಚನೆಯನ್ನು ನೋಡೋದಾದರೆ, ಸೊ ಈ ಒಂದು ಬೋರ್ಡಲ್ಲಿ ಒಬ್ಬರು ಚೇರ್ಮನ್ ಇರ್ತಾರೆ, ಅಂದರೆ ಒಬ್ಬರು ಅಧ್ಯಕ್ಷರಿರ್ತಾರೆ. ಸೊ ನಂತರದಲ್ಲಿ ಐದು ಜನ ಸದಸ್ಯರಿರ್ತಾರೆ, ಅಂದರೆ ಇದು ಒಂದು ಮಲ್ಟಿ ಮೆಂಬರ್ ಬಾಡಿ ಆಗಿದೆ. ಸೊ ನಂತರದಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರನ್ನು ನೋಡೋದಾದರೆ, ಸೊ ಇದು ಹರಿಯಾಣದ ಫರೀದಾಬಾದ್ನಲ್ಲಿ ಇದೆ. ಫರೀದಾಬಾದ್. ಸೊ ಇದು ಫರೀದಾಬಾದ್ ಅನ್ನೋದು ಹರಿಯಾಣದಲ್ಲಿ ಕಂಡುಬರುತ್ತೆ. ಸೊ ಇದರ ಒಂದು ಫಂಕ್ಷನ್ಗಳನ್ನ ನೋಡೋದಾದರೆ ಏನೆಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದು ಕಾರ್ಯವನ್ನು ಮಾಡುತ್ತೆ ಅಂದರೆ, ಮೊದಲನೇದಾಗಿ ಹೈಡ್ರೋಲಾಜಿಕಲ್ ಸ್ಟಡಿ, ನೀರಿನ ಒಂದು ಕುರಿತು ಅಧ್ಯಯನವನ್ನು ಮಾಡುತ್ತೆ. ಸೊ ನಂತರದಲ್ಲಿ ಪ್ರಮೋಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅಂದರೆ ಮಳೆ ನೀರು ಕೊಯ್ಲು ಅಂತ ಏನು ಕರಿತೀವಿ ಕನ್ನಡದಲ್ಲಿ, ಅದನ್ನು ಉತ್ತೇಜಿಸುವಂಥ ಕೆಲಸವನ್ನು ಮಾಡುತ್ತೆ. ಸೊ ಅದಾದ ನಂತರ ಏನು ಅಂತಂದರೆ, ಇದು ಕೆಲವೊಂದಿಷ್ಟು ಬಾಡಿಗಳಿಗೆ, ಅಂದರೆ ಲೋಕಲ್ ಬಾಡಿಗಳಾಗಿರ್ಬೋದು, ಲೋಕಲ್ ಬಾಡಿ ಹಾಗೆ ಹಲವಾರು NGOಗಳಿಗೆ ಇದು ಒಂದು ಟೆಕ್ನಿಕಲ್ ಅಸಿಸ್ಟೆನ್ಸನ್ನು ನೀಡುತ್ತೆ. ಟೆಕ್ನಿಕಲ್ ಅಸಿಸ್ಟೆನ್ಸ್, ಒಂದು ತಾಂತ್ರಿಕ ನೆರವನ್ನು ನೀಡುವಂಥ ಕೆಲಸವನ್ನು ಕೂಡ ಈ ಒಂದು ಸೆಂಟ್ರಲ್ ಗ್ರೌಂಡ್ ವಾಟರ್ ಬಾಡಿ ಅನ್ನುವಂಥದ್ದು
ಮಾಡತ್ತ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಫ್ರೆಂಚ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಟು ಹ್ಯಾವ್ ಗೋವಾ ಕೊಚ್ಚಿ ಸ್ಟಾಪ್ ಓವರ್. ಸೊ ಇಲ್ಲಿ ಫ್ರೆಂಚ್ನ ಒಂದು ನೌಕಾ ವಾಹನಗಳೇನಿದೆ ಇವುಗಳು ಗೋವಾ ಮತ್ತು ಕೊಚ್ಚಿಯಲ್ಲಿ ಬಂದು ಇಳಿಯಲಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಈ ಒಂದು ಆರ್ಟಿಕಲಲ್ಲಿ ಇರುವಂಥ ಪ್ರಮುಖ ಅಂಶಗಳ ಬಗ್ಗೆ ನೋಡೋದಾದರೆ ಸೊ ಇದು ಫ್ರೆಂಚ್ ಮತ್ತು ಭಾರತದ ನಡುವೆ ಇರುವಂಥ ಒಂದಿಷ್ಟು ಈ ಬೈಲ್ಯಾಟರಲ್ ಎಕ್ಸಸೈಸ್ಗಳ ಕುರಿತಾಗಿರುವಂಥದ್ದು. ಬೈಲ್ಯಾಟರಲ್ ಎಕ್ಸಸೈಸ್ ಅಂದರೆ ಒಂದು ದ್ವಿಪಕ್ಷೀಯ ಒಂದು ವ್ಯಾಯಾಮ ಅಥವಾ ಕವಾಯತುಗಳೇನಂತ ಕರಿತೀವಿ ಅದರ ಕುರಿತಾಗಿರುವಂಥ ಒಂದು ಟಾಪಿಕ್ ಆಗಿದೆ. ಸೊ ಎರಡೂ ದೇಶಗಳ ನಡುವೆ ಇಲ್ಲಿ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಭೂಮಿಯ ಮೇಲೆ ನಡೆಯುವಂಥ ಒಂದು ಎಕ್ಸಸೈಸ್ಗಳಂತಂದರೆ ಇಲ್ಲಿ ಎಕ್ಸಸೈಸ್ ಶಕ್ತಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಅಂದರೆ ನಮಗೆ ಇತ್ತೀಚೆಗೆ UPSC ಪ್ರಿಲಿಮ್ಸ್ನಲ್ಲಿ ಈ ಎಕ್ಸಸೈಸ್ಗಳ ಕುರಿತು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕಲ್ಲಿ ಇಂಪಾರ್ಟೆಂಟ್ ಆಗತ್ತಾ. ಸೊ ಭೂಮಿಯ ಮೇಲೆ ನಡೆಯುವಂಥ ಅಂದರೆ ಆರ್ಮಿಗಳ ನಡುವೆ ನಡೆಯುವಂಥ ಒಂದು ಎಕ್ಸಸೈಸ್ ಇದು ಲ್ಯಾಂಡ್ ಮೇಲೆ ಅಂತಂದರೆ ಎಕ್ಸಸೈಸ್ ಶಕ್ತಿ ಅನ್ನುವಂಥದ್ದು. ಸೊ ನಂತರದಲ್ಲಿ ಸಿ ಮೇಲೆ ಅಂದರೆ ಸಾಗರದಲ್ಲಿ ನಡೆಯುವಂಥದ್ದು ಅಂದರೆ ಸೊ ಮೊದಲನೇದಾಗಿದ್ದು ಮಿಲಿಟರಿಯ ನಡುವೆ ನಡೆಯುವಂಥದ್ದು ಮಿಲಿಟರಿ ಎಕ್ಸಸೈಸ್ ಶಕ್ತಿ ಅನ್ನುವಂಥದ್ದು. ಸೊ ನಂತರದಲ್ಲಿ ಸಮುದ್ರದಲ್ಲಿ ಅಂದರೆ ಸಿನಲ್ಲಿ ನಡೆಯುವಂಥದ್ದು ಎಕ್ಸಸೈಸ್ ವರುಣ್ ಅನ್ನುವಂಥದ್ದು ಸೊ ಇದು ನೇವಿ ಉಭಯ ದೇಶಗಳ ನಡುವಿನ ಈ ನೇವಿಗಳ ನಡುವೆ ನಡೆಯುವಂಥ ಒಂದು ಎಕ್ಸಸೈಸ್ ಆಗಿದೆ. ಸೊ ನಂತರದಲ್ಲಿ ಏರ್ಫೋರ್ಸ್ ನಡುವೆ ಸೊ ಇಲ್ಲಿ ಎಕ್ಸಸೈಸ್ ಗರುಡ ಅನ್ನುವಂಥದ್ದು ಸೊ ಇದು ಏರ್ಫೋರ್ಸ್ ನಡುವೆ ನಡೆಯುವಂಥದ್ದು. ಸೊ ಈ ಮೂರು ವ್ಯಾಯಾಮಗಳು ಏನಾಗುತ್ತೆ ಅಂದರೆ ಬೈಲ್ಯಾಟರಲ್ ಎಕ್ಸಸೈಸ್ ಅನ್ನುವಂಥದ್ದು, ಎಕ್ಸಸೈಸ್ ಶಕ್ತಿ ಅನ್ನುವಂಥದ್ದು, ಎಕ್ಸಸೈಸ್ ವರುಣ, ಎಕ್ಸಸೈಸ್ ಗರುಡ, ಈ ಮೂರು ಎಕ್ಸಸೈಸ್ಗಳು ನಡೆಯುವಂಥದ್ದು ಫ್ರಾನ್ಸ್ ಮತ್ತು ಭಾರತದ ನಡುವೆ. ಸೊ ಏನಿವಾಗ ಈ ಎಕ್ಸಸೈಸ್ ವರುಣ ಏನಿದೆ ಇದು ಇವಾಗ ಸದ್ಯಕ್ಕೆ ನಡೀತಾ ಇರುವಂಥದ್ದು ಭಾರತದಲ್ಲಿ. ಇದು 42ನೇ ಆವೃತ್ತಿಯ 42nd ಎಡಿಷನ್ ಒಂದು ನಾವಲ್ ಎಕ್ಸಸೈಸ್ ಆಗಿದೆ. ಸೊ ಇದು ಎಲ್ಲಿ ನಡೀತಾ ಇದೆ ಅಂದರೆ ಇದು 42nd ಎಡಿಷನ್ ಅನ್ನೋದು ಭಾರತದಲ್ಲಿ ನಡೀತಾ ಇರುವಂಥದ್ದು. ಸೊ ಇವಾಗ ಇಲ್ಲಿ ಇನ್ನೊಂದು ಟರ್ಮನ್ನು ಮೆನ್ಷನ್ನ ಮಾಡಿದ್ದಾರೆ. ಸೊ ಅದರ ಹೆಸರಲ್ಲಿ ಇಂಡಿಯನ್ ಓಷಿಯನ್ ನಾವಲ್ ಸಿಂಪೋಜಿಯಮ್ ಅಂತ. ಏನಿದು ಇಂಡಿಯನ್ ಓಷನ್ ನಾವಲ್ ಸಿಂಪೋಜಿಯಮ್ ಅಂತಂದರೆ ಇದನ್ನು ಯಾರು ಆರಂಭವನ್ನು ಮಾಡ್ತಾರಂತಾರೆ ಇನಿಷಿಯೇಟೆಡ್ ಬೈ ಇಂಡಿಯಾ. ಈ ಒಂದು ಉಪಕ್ರಮವನ್ನು ಆರಂಭ ಮಾಡಿರುವಂಥವರು ನಮ್ಮ ಭಾರತ. ಸೊ ಹಾಗಿದ್ರೆ ಏನು ಇದರ ಉದ್ದೇಶ ಅಂತಂದರೆ ಈ ಒಂದು ಇಂಡಿಯನ್ ಓಷನ್ ಏನಿದೆ ಇಂಡಿಯನ್ ಓಷನ್ ಸೊ ಈ ಇಂಡಿಯನ್ ಓಷನ್ನ ಸುತ್ತಮುತ್ತಲಿನ ಕಂಟ್ರಿಗಳೇನಿರುತ್ತೆ ಸುಮಾರು 25 ದೇಶಗಳನ್ನ ಈ ನಾವಲ್ ಎಕ್ಸಸೈಸ್ಗಳಲ್ಲಿ ಒಗ್ಗೂಡಿಸುವಂಥ ಒಂದು ಪ್ರಯತ್ನ ಇದಾಗಿದೆ. ಸೊ ಈ ಒಂದು ಉಪಕ್ರಮಕ್ಕೆ ಏನಿದೆ ಈ ಇಂಡಿಯನ್ ಓಷನ್ ನಾವಲ್ ಸಿಂಪೋಜಿಯಮ್ ಅನ್ನುವಂಥದ್ದಕ್ಕೆ ಸೊ 2018ರಿಂದ ಏನು ಮಾಡಿದೆ ಅಂದರೆ ಫ್ರಾನ್ಸ್ ಇದಕ್ಕೆ ಮೆಂಬರ್ಶಿಪ್ಪನ್ನು ಹೊಂದಿದೆ. ಫ್ರಾನ್ಸ್ ಕೂಡ ಇದಕ್ಕೆ ಸದಸ್ಯರಾಗಿದೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. Ministry of Youth Affairs and Sports announces National Sports Award 2024. ಸೊ ಇಲ್ಲಿ ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರ 2024 ಈ ಒಂದು ಸಾಲಿನ ಪ್ರಶಸ್ತಿಗಳನ್ನ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅವರು ಅನೌನ್ಸನ್ನು ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಯಾವೆಲ್ಲ ಒಂದು ಕ್ಯಾಟಗರಿಯಲ್ಲಿ ಯಾರಿಗೆಲ್ಲ ಅವಾರ್ಡನ್ನು ನೀಡಿದ್ದಾರೆ ಅನ್ನೋಂಥದ್ದು ನೋಡೋಣ. ಸೊ ಇಲ್ಲಿ ನಮಗೆ UPSC ಅಂತ ಬಂದಾಗ ಇಲ್ಲಿ ಪ್ರಮುಖವಾಗಿ ಅವಾರ್ಡ್ಗಳ ಬಗ್ಗೆ ಅಂದರೆ ಈ ಒಂದು ಇಲ್ಲಿ ಮೆನ್ಷನ್ ಆಗಿರುವಂಥದ್ದು ಮೊದಲನೇ ಒಂದು ಅವಾರ್ಡ್ ಇಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಇದೆ. ಸೊ ಇದರ ಕುರಿತಾಗಿ ಕೇಳ್ತಾರೆ. KPSC ಅಂತ ಎಕ್ಸಾಮ್ಗಳಲ್ಲಿ ಯಾರು ಆ ಒಂದು ಪುರಸ್ಕಾರವನ್ನು ಪಡೆದುಕೊಂಡಿದ್ದಾರೆ ಅನ್ನೋದನ್ನು ಕೂಡ ಕೇಳ್ತಾರೆ. ಸೊ ಏನು 2024ರ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಏನಿದೆ ಇದನ್ನು ಯಾರಿಗೆಲ್ಲ ನೀಡಲಾಗಿದೆ, ಹಾಗೆ ಯಾವ ಒಂದು ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಇವರಿಗೆ ಈ ಒಂದು ಅವಾರ್ಡನ್ನು ನೀಡಲಾಗಿದೆ ಅನ್ನುವಂಥದ್ದು ನೋಡೋಣ. ಸೊ ಈ ಒಂದು ಮೊದಲನೇ ಒಂದು ಕಾಲಮಲ್ಲಿ ನೇಮ್ ಆಫ್ ದ ಸ್ಪೋರ್ಟ್ಸ್ ಪರ್ಸನ್ ಇದೆ, ಹಾಗೆ ಡಿಸಿಪ್ಲಿನ್ ಯಾವ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ಮೊದಲನೇದಾಗಿ ಶ್ರೀ ಗುಕೇಶ್ ಡಿ ಅವರಿಗೆ ಚೆಸ್ಗೆ ಸಂಬಂಧಪಟ್ಟಂತೆ
ಇಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡನ್ನು ನೀಡಲಾಗಿದೆ. ಸೊ ನಂತರದಲ್ಲಿ ಹರ್ಮನ್ ಪ್ರೀತ್ ಸಿಂಗ್ ಅವರಿಗೆ ಹಾಕಿ ವಿಭಾಗದಲ್ಲಿ, ಸೊ ನಂತರದಲ್ಲಿ ಪ್ರವೀಣ್ ಕುಮಾರ್ ಅವರಿಗೆ ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದಲ್ಲಿ, ಸೊ ನಂತರದಲ್ಲಿ ಮನು ಬಾಕರ್ ಅವರಿಗೆ ಶೂಟಿಂಗ್ ವಿಭಾಗದಲ್ಲಿ ಈ ಒಂದು ಪುರಸ್ಕಾರವನ್ನು ನೀಡಲಾಗಿದೆ. ಸೊ ನಂತರದಲ್ಲಿ ದ್ರೋಣಾಚಾರ್ಯ ಅವಾರ್ಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಕೋಚಸ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಸೊ ಈ ಒಂದು ದ್ರೋಣಾಚಾರ್ಯ ಅವಾರ್ಡ್ ಏನಿದೆ, ಸೊ ಈ ಒಂದು ಅವಾರ್ಡನ್ನು ಯಾವುದಕ್ಕೆ ನೀಡಲಾಗತ್ತೆ ಅಂದರೆ ಇದನ್ನು ಕೋಚ್ಗಳಿಗೆ, ಅಂದರೆ ಈ ಒಂದು ಸ್ಪೋರ್ಟ್ಸ್ಗಳಲ್ಲಿ ಯಾರು ಒಂದು ಔಟ್ಸ್ಟ್ಯಾಂಡಿಂಗ್ ಅದ್ವಿತೀಯ ಸಾಧನೆಯನ್ನು ಯಾರು ಮಾಡಿರ್ತಾರೆ ಅಂತಹ ಕೋಚ್ಗಳಿಗೆ ಈ ದ್ರೋಣಾಚಾರ್ಯ ಅವಾರ್ಡನ್ನು ನೀಡಲಾಗತ್ತೆ. ಸೊ ಇಲ್ಲಿ ರೆಗ್ಯುಲರ್ ಕ್ಯಾಟಗರಿ ವಿಭಾಗದಲ್ಲಿ ಶ್ರೀ ಸುಭಾಷ್ ರಾಣಾ ಅವರಿಗೆ ಪ್ಯಾರಾ ಶೂಟಿಂಗ್ ವಿಭಾಗದಲ್ಲಿ ಕೋಚಿಂಗನ್ನು ನೀಡಿದ್ದಕ್ಕೆ, ಹಾಗೆ ನಂತರದಲ್ಲಿ ದೀಪಾಲಿ ದೇಶಪಾಂಡೆ ಅವರಿಗೆ ಶೂಟಿಂಗ್ ವಿಭಾಗದಲ್ಲಿ ಕೋಚಿಂಗನ್ನು ನೀಡಲಾಗಿದ್ದಕ್ಕೆ, ಸೊ ನಂತರದಲ್ಲಿ ಶ್ರೀ ಸಂದೀಪ್ ಸಂಗಾವನ್ ಅವರಿಗೆ ಹಾಕಿ ವಿಭಾಗದಲ್ಲಿ ಕೋಚಿಂಗನ್ನು ನೀಡಲಾಗಿದ್ದಕ್ಕೆ ಇವರಿಗೆ ರೆಗ್ಯುಲರ್ ಕ್ಯಾಟಗರಿ ವಿಭಾಗದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ. ದ್ರೋಣಾಚಾರ್ಯ. ಸೊ ನಂತರದಲ್ಲಿ ಲೈಫ್ ಟೈಮ್ ಕ್ಯಾಟಗರಿ ಅಂದರೆ ಜೀವಮಾನ ಒಂದು ಸಾಧನೆಗಾಗಿ. ಸೊ ಇಲ್ಲಿ ನೀವು ನೋಡ್ಬೋದು ಏನಂತಂದರೆ ಶ್ರೀ ಮುರಳೀಧರನ್, ಸೊ ಇವರಿಗೆ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಕೋಚಿಂಗನ್ನು ನೀಡಲಾಗಿದ್ದಕ್ಕೆ, ಸೊ ನಂತರದಲ್ಲಿ ಅರ್ಮಂಡೋ ಆಂಜೆಲೋ ಕೋಲಾಕೋ ಅವರಿಗೆ ಫುಟ್ಬಾಲ್ ವಿಭಾಗದಲ್ಲಿ ಈ ಒಂದು ಲೈಫ್ ಟೈಮ್ ಕ್ಯಾಟಗರಿ ವಿಭಾಗದಲ್ಲಿ ದ್ರೋಣಾಚಾರ್ಯ ಪುರಸ್ಕಾರವನ್ನು ನೀಡಲಾಗಿದೆ. ಸೊ ನಾವು ಇವಾಗ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಈ ಒಂದು ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರಗಳ ಬಗ್ಗೆ, ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಗಳ ಬಗ್ಗೆ. ಸೊ ಈ ಒಂದು ಪುರಸ್ಕಾರಗಳನ್ನ ಪ್ರತಿ ವರ್ಷ ನೀಡಲಾಗತ್ತೆ, ಎವ್ರಿ ಇಯರ್. ಸೊ ಯಾವುದಕ್ಕೆ ಸಂಬಂಧಪಟ್ಟಂತೆ ರೆಕಾಗ್ನೈಸ್ ಆ್ಯಂಡ್ ರಿವಾರ್ಡ್ ಎಕ್ಸಲೆನ್ಸ್ ಇನ್ ಸ್ಪೋರ್ಟ್ಸ್, ಅಂದರೆ ಈ ಒಂದು ಕ್ರೀಡೆಗಳಲ್ಲಿ ಏನು ಸಾಧನೆಯನ್ನು ಮಾಡಿರ್ತಾರೆ ಅವರನ್ನು ಗುರುತಿಸಲಿಕ್ಕೆ ಈ ಒಂದು ಪುರಸ್ಕಾರವನ್ನು ನೀಡಲಾಗತ್ತೆ. ಸೊ ಇದರ ಅಲೋಕೇಶನ್ ನೋಡೋದಾದರೆ ಅವಾರ್ಡ್ಸ್ ಆರ್ ಅಲೋಕೇಟೆಡ್ ಆ್ಯನ್ಯುವಲಿ, ಅಂದರೆ ಪ್ರತಿ ವರ್ಷ ನೀಡಲಾಗತ್ತೆ. ಯಾರು ನೀಡ್ತಾರೆ ಅನ್ನುವಂಥದ್ದು ಅಂತಂದರೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಈ ಒಂದು ಸಚಿವಾಲಯ ನೀಡುತ್ತೆ. ಹಾಗೆ ನಾಮಿನೇಟೆಡ್ ಸ್ಪೋರ್ಟ್ಸ್ ಪರ್ಸನ್ ರಿಸೀವ್ ದೇರ್ ಅವಾರ್ಡ್ಸ್ ಫ್ರಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಟ್ ದ ಪ್ರೆಸಿಡೆನ್ಷಿಯಲ್ ಪ್ಲೇಸ್. ಏನು ಇವಾಗ ಈ ಅಧ್ಯಕ್ಷರ ಭವನ ಏನಿರುತ್ತೆ ಈ ಒಂದು ಪ್ಯಾಲೇಸಲ್ಲಿ ಇದನ್ನು ಪ್ರತಿ ವರ್ಷ, ಅಂದರೆ ಈ ಒಂದು ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಏನು ನಾಮಿನೇಟ್ ಆಗಿರ್ತಾರೆ ಆ ಒಂದು ನಾಮಿನಿಗಳಿಗೆ ಇಲ್ಲಿ ಪ್ರತಿ ವರ್ಷ ಅವಾರ್ಡನ್ನು ರಾಷ್ಟ್ರಪತಿಯವರು ನೀಡ್ತಾರೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಈ ಒಂದು ಪುರಸ್ಕಾರವನ್ನು ನೀಡ್ತಾರೆ. ಸೊ ನಂತರದಲ್ಲಿ ಏನಿವಾಗ ಅವಾರ್ಡ್ಗಳನ್ನು ಇಲ್ಲಿ ನೀಡಿದ್ದಾರೆ, ಈ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಗಳಲ್ಲಿ ಹಲವಾರು ಕ್ಯಾಟಗರಿಗಳು ಬರುತ್ತೆ, ಕ್ಯಾಟಗರೀಸ್ ಆಫ್ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಗಳಂತ. ಸೊ ಮೊದಲನೇದಾಗಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್. ಸೊ ಇಟ್ ಈಸ್ ಕನ್ಸಿಡರ್ಡ್ ಇಂಡಿಯಾದ ಹೈಯೆಸ್ಟ್ ಸ್ಪೋರ್ಟಿಂಗ್ ಆನರ್ ಆಗಿದೆ, ಅಂದರೆ ಕ್ರೀಡೆಗೆ ನೀಡುವಂಥ ಅತ್ಯುನ್ನತ ಒಂದು ಪುರಸ್ಕಾರವಾಗಿದೆ. ಸೊ ಈ ಒಂದು ಪುರಸ್ಕಾರವನ್ನು ಅಂದರೆ ಖೇಲ್ ರತ್ನ ಅವಾರ್ಡನ್ನು ಇವಾಗ ಸ್ಥಾಪನೆಯನ್ನು ಮಾಡಲಾಗತ್ತೆ 1991ರಲ್ಲಿ ಈ ಒಂದು ಅವಾರ್ಡನ್ನು ನೀಡಲಾಗತ್ತೆ. ಹಾಗಿದ್ರೆ ಇಲ್ಲಿ ಏನು ಮೇಜರ್ ಧ್ಯಾನ್ ಚಂದ್ ಅನ್ನುವಂಥದ್ದು ಏನಿದೆ ಈ ಹೆಸರು, ಸೊ ಏನು ಭಾರತದ ಹಾಕಿಯ ದಿಗ್ಗಜ, ಹಾಕಿಯ ಮಾಂತ್ರಿಕರಾಗಿರುವಂಥ ಮೇಜರ್ ಧ್ಯಾನ್ ಚಂದ್ ಅವರ ಒಂದು ಹೆಸರಿನಲ್ಲಿ ಈ ಒಂದು ಪುರಸ್ಕಾರವನ್ನು ನೀಡಲಾಗತ್ತೆ. ಹಾಗಿದ್ರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅವಾರ್ಡನ್ನು ನೀಡಲಾಗತ್ತಂದ್ರೆ ಅವಾರ್ಡ್ ಈಸ್ ಗಿವನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಸ್ಪೋರ್ಟ್ಸ್ ಸ್ಪ್ಯಾನಿಂಗ್ ಓವರ್ ಎ ಪೀರಿಯಡ್ ಆಫ್ 4 years. ವೆರಿ ಇಂಪಾರ್ಟೆಂಟ್ ಟರ್ಮ್, 4 years. ಆ್ಯಂಡ್ ಖೇಲ್ ರತ್ನ ವಿನ್ನರ್ಸ್ ರಿಸೀವ್ ಮೆಡಾಲಿಯನ್ ಸರ್ಟಿಫಿಕೇಟ್ ಆ್ಯಂಡ್ ಕ್ಯಾಶ್ ಪ್ರೈಸ್. ಅಂದರೆ ಈ ಒಂದು ಪುರಸ್ಕಾರ ಏನಿದೆ ಇದನ್ನು ಕಳೆದ 4 ವರ್ಷಗಳಲ್ಲಿ ಕ್ರೀಡೆಯಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದವರಿಗೆ ಈ ಒಂದು ಪುರಸ್ಕಾರವನ್ನು ನೀಡಲಾಗತ್ತೆ. ಹಾಗಿದ್ರೆ ಈ ಪುರಸ್ಕಾರ ಏನೆಲ್ಲ ಒಳಗೊಂಡಿರುತ್ತೆ ಅಂತಂದರೆ, ಸೊ ಇದರಲ್ಲಿ ಒಂದು ಪದಕ ಇರುತ್ತೆ, ಸೊ ಒಂದು ಪ್ರಮಾಣ ಪತ್ರ ಇರುತ್ತೆ, ಕೆಲವೊಂದಿಷ್ಟು ನಗದು ಹಣ ಇರುತ್ತೆ ಅದರಲ್ಲಿ ಈ ಒಂದು ಪುರಸ್ಕಾರದಲ್ಲಿ. ಸೊ ನಂತರದಲ್ಲಿ ಬರುವಂಥದ್ದು ಈ ಅರ್ಜುನ್ ಅವಾರ್ಡ್. ಸೊ ಇದಕ್ಕೆ ಇಟ್ ಈಸ್ ಅವಾರ್ಡೆಡ್ ಫಾರ್ ಕನ್ಸಿಸ್ಟೆಂಟ್ ಗುಡ್ ಪರ್ಫಾರ್ಮೆನ್ಸ್ ಓವರ್ ಎ ಪೀರಿಯಡ್ ಆಫ್ 4 years. ಸೊ ಇಲ್ಲಿ ಕಳೆದ ಒಂದು 4 ವರ್ಷಗಳಲ್ಲಿ ಸ್ಥಿರ ಪ್ರದರ್ಶನವನ್ನು ನೀಡಿರುವಂಥ ವ್ಯಕ್ತಿಗಳಿಗೆ ಇದನ್ನು ನೀಡಲಾಗತ್ತಾ. ದ ವಿನ್ನರ್ಸ್ ಆಫ್ ದ ಅರ್ಜುನ್ ಅವಾರ್ಡ್ ರಿಸೀವ್ಸ್. ಸೊ ಇದರಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಈ ಒಂದು ಅರ್ಜುನನ ಸ್ಟ್ಯಾಚ್ಯೂಟ್ ಇರುತ್ತೆ, ಹಾಗೆ ಒಂದು ಪ್ರಮಾಣ ಪತ್ರ ಇರುತ್ತೆ, ಸೊ ನಂತರದಲ್ಲಿ ಕ್ಯಾಶ್ ಪ್ರೈಜ್ ಅನ್ನುವಂಥದ್ದು ಇರುತ್ತೆ. ಸೊ ನಂತರದಲ್ಲಿ ದ್ರೋಣಾಚಾರ್ಯ ಅವಾರ್ಡ್ ಅನ್ನುವಂಥದ್ದು. ಸೊ ಈ ಒಂದು ಅವಾರ್ಡನ್ನು 1985ರಲ್ಲಿ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಸೊ ಈಸ್ ಇಂಡಿಯಾಸ್ ಹೈಯೆಸ್ಟ್ ಸ್ಪೋರ್ಟ್ಸ್ ಆನರ್ ಫಾರ್ ಕೋಚಸ್. ಸೊ ಏನು ಕೋಚಸ್ಗಳಿರ್ತಾರೆ ಅವರಿಗೆ ನೀಡುವಂಥ ಒಂದು ಅತ್ಯುನ್ನತ ಕ್ರೀಡಾ ಗೌರವವಾಗಿ ಇದು ಕಂಡು ಬರುತ್ತೆ. ಹಾಗೆ ಇದರಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ಈ ಒಂದು ಅವಾರ್ಡಲ್ಲಿ ಬ್ರಾಂಜ್ ಸ್ಟ್ಯಾಚ್ಯೂ ಆಫ್ ದ್ರೋಣಾಚಾರ್ಯ ಅವರವರ ಮೂರ್ತಿ ಇರುತ್ತೆ.
ಸರ್ಟಿಫಿಕೇಟ್ ಇರುತ್ತೆ. ಸೊ ನಂತರದಲ್ಲಿ ಕ್ಯಾಶ್ ಪ್ರೈಸ್ ಕೂಡ ಇವರಿಗೆ ನೀಡಲಾಗತ್ತೆ. ಸೊ ನಂತರದಲ್ಲಿ ಬರುವಂಥದ್ದು ಮೇಜರ್ ಧ್ಯಾನ್ಚಂದ್ ಅವಾರ್ಡ್. ಸೊ ಅಲ್ಲಿ ಮೇಲೆ ನಾವು ನೋಡಿರುವಂಥದ್ದು ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಅವಾರ್ಡ್. ಸೊ ಇಲ್ಲಿರುವಂಥದ್ದು ಮೇಜರ್ ಧ್ಯಾನ್ಚಂದ್ ಅವಾರ್ಡ್. ದಿಸ್ ಅವಾರ್ಡ್ ರಿಪ್ರೆಸೆಂಟ್ ಇಂಡಿಯಾಸ್ ಹೈಯೆಸ್ಟ್ ಆನರ್ ಫಾರ್ ಲೈಫ್ ಟೈಮ್ ಅಚೀವ್ಮೆಂಟ್ಸ್ ಇನ್ ಸ್ಪೋರ್ಟ್ಸ್. ಸೊ ನಾವು ಮೇಲೆ ನೋಡಿರುವಂಥ ಅವಾರ್ಡ್ ಏನಿದೆ ಅದು ಕಳೆದ 4 ವರ್ಷಗಳಲ್ಲಿ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿರುವಂಥವ್ರಿಗೆ. ಆದರೆ ಇಲ್ಲಿ ಮೇಜರ್ ಧ್ಯಾನ್ಚಂದ್ ಅವಾರ್ಡ್ ಏನಿದೆ ಇದು ಲೈಫ್ ಟೈಮ್ ಅಚೀವ್ಮೆಂಟ್ ಮಾಡಿರುವವರಿಗೆ ಕ್ರೀಡೆಯಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಸಚಿನ್ ತೆಂಡೂಲ್ಕರ್ ಅಂತ ಅವ್ರನ್ನ ತೆಗೆದುಕೊಂಡ್ರೆ ಅವರು ತಮ್ಮ ಸಾಧನೆಯಲ್ಲಿ ಸುಮಾರು 25 ವರ್ಷಗಳ ಕಾಲ ಏನು ಕ್ರಿಕೆಟಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಅಂತಹ ಒಂದು ಸಂದರ್ಭದಲ್ಲಿ ಅದು ಜೀವಮಾನ ಸಾಧನೆ ಆಗತ್ತಾ. ಆದರೆ ಇಲ್ಲಿ ಮೇಲಿನ ಖೇಲ್ ರತ್ನ ಮೇಜರ್ ಧ್ಯಾನ್ಚಂದ್ ಅವಾರ್ಡ್ ಏನಿದೆ ಅದು ಕಳೆದ 4 ವರ್ಷಗಳಲ್ಲಿ ಸಾಧನೆಯನ್ನು ಮಾಡಿರುವಂಥವ್ರಿಗೆ ನೀಡಲಾಗತ್ತಾ. ಎಸ್. ಸೊ ನೆಕ್ಸ್ಟ್ ಒನ್ ಪ್ರೆಸೆಂಟೆಡ್ ಟು ಗುಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಪೋರ್ಟ್ಸ್ ಇನ್ ಇಂಡಿವಿಜುವಲ್ ಕೆಪಾಸಿಟೀಸ್ ಇನ್ 2002. ಸೊ ಇದನ್ನು 2007ರಿಂದ ಈ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ. ಸೊ ಇದರಲ್ಲೂ ಕೂಡ ಧ್ಯಾನ್ಚಂದ್ ಅವರ ಸ್ಟ್ಯಾಚ್ಯೂಟ್ ಇರುತ್ತೆ, ಸರ್ಟಿಫಿಕೇಟ್ ಇರುತ್ತೆ, ಹಾಗೆ ನಗದು ಬಹುಮಾನ ಈ ಕೆಟಗರಿಯಲ್ಲಿ ಇರುತ್ತೆ. ಸೊ ನಂತರದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ. ಸೊ ಇದನ್ನು 1956-57ರಲ್ಲಿ ಸ್ಥಾಪನೆಯನ್ನು ಮಾಡಲಾಗತ್ತೆ. ಸೊ ಇದನ್ನು ಯಾರಿಗೆ ನೀಡಲಾಗತ್ತೆ ಅಂದರೆ ಗಿವನ್ ಟು ಇನ್ಸ್ಟಿಟ್ಯೂಷನ್ ಆರ್ ಯೂನಿವರ್ಸಿಟಿ ಫಾರ್ ಟಾಪ್ ಪರ್ಫಾರ್ಮೆನ್ಸ್ ಇನ್ ಇಂಟರ್ ಯೂನಿವರ್ಸಿಟಿ ಟೂರ್ನಾಮೆಂಟ್ಸ್ ಓವರ್ ದ ಲಾಸ್ಟ್ 1 year. ಅಂದರೆ ಕಳೆದ 1 ವರ್ಷಗಳಲ್ಲಿ ಈ ಇಂಟರ್ ಯೂನಿವರ್ಸಿಟಿ ಟೂರ್ನಾಮೆಂಟ್ ಲೆವೆಲ್ನಲ್ಲಿ ಯಾರು ಟಾಪ್ ಪರ್ಫಾರ್ಮೆನ್ಸನ್ನು ನೀಡಿರ್ತಾರೆ ಅವರಿಗೆ ಈ ಪುರಸ್ಕಾರವನ್ನು ನೀಡಲಾಗತ್ತೆ. ಸೊ ನಂತರದಲ್ಲಿ ರಾಷ್ಟ್ರೀಯ ಖೇಲ ಪ್ರೋತ್ಸಾಹನ ಪುರಸ್ಕಾರ ಅನ್ನುವಂಥದ್ದು. ಸೊ ಅವಾರ್ಡೆಡ್ ಟು ಆರ್ಗನೈಸೇಷನ್ ಆರ್ ಕಾರ್ಪೊರೇಟ್ಸ್ ಬೋತ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್. ಸೊ ಇಲ್ಲಿ ಪ್ರೈವೇಟ್, ಖಾಸಗಿ ಮತ್ತು ಪಬ್ಲಿಕ್ ಸಾರ್ವಜನಿಕ ಸಂಘಟನೆಗಳಿಗೆ ಅಥವಾ ಕಾರ್ಪೊರೇಟ್ಗಳಿಗೆ ಈ ಅವಾರ್ಡನ್ನು ನೀಡಲಾಗತ್ತೆ. ಎಸ್. ಸೊ ಇಲ್ಲಿ ಆ್ಯನ್ ಇಂಡಿವಿಜುವಲ್ ಫಾರ್ ಪ್ಲೇಯಿಂಗ್ ಅ ರೋಲ್ ಇನ್ ದ ಏರಿಯಾ ಸ್ಪೋರ್ಟ್ಸ್ ಪ್ರಮೋಷನ್ ಆ್ಯಂಡ್ ಡೆವಲಪ್ಮೆಂಟ್ ಓವರ್ ದ ಲಾಸ್ಟ್ 3 years. ಅಂದರೆ ಕಳೆದ 3 ವರ್ಷಗಳಲ್ಲಿ ಏನಾದರೂ ಕ್ರೀಡೆಗಳಲ್ಲಿ ಇವರು ಪ್ರಮುಖವಾದಂಥ ಪಾತ್ರವನ್ನು ಅಂದರೆ ಕ್ರೀಡೆಗಳನ್ನ ಪ್ರೋತ್ಸಾಹಿಸಲಿಕ್ಕೆ ಅಥವಾ ಅದರ ಅಭಿವೃದ್ಧಿಗೆ ಏನಾದರೂ ಕೊಡುಗೆಯನ್ನು ನೀಡಿದರೆ ಅವರಿಗೆ ಈ ಪುರಸ್ಕಾರವನ್ನು ನೀಡಲಾಗತ್ತೆ. Now let us move on to the next topic. Cabinet extends one-time special package for DAP fertilizers to farmers. ಸೊ ಇಲ್ಲಿ ಕ್ಯಾಬಿನೆಟ್ ಏನು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತಂದರೆ, ಸೊ ಇಲ್ಲಿ DAP ಏನಿದೆ ಡೈ ಅಮೋನಿಯಂ ಫಾಸ್ಫೇಟ್ಗೆ ಇದಕ್ಕೆ ಇವಾಗ ಸಬ್ಸಿಡಿಯನ್ನು ಮತ್ತೆ ಅದನ್ನು ಇಲ್ಲಿ ವಿಸ್ತರಣೆಯನ್ನು ಮಾಡಿರುವಂಥದ್ದು. ಎಸ್. ಸೊ ಇಲ್ಲಿ ಡೈ ಅಮೋನಿಯಂ ಫಾಸ್ಫೇಟ್ ಬಗ್ಗೆ ತಿಳ್ಕೊಳ್ಳೋಣ ನಾವು. DAP is the second most ಕಾಮನ್ಲಿ ಯೂಸ್ ಫರ್ಟಿಲೈಸರ್ ಇನ್ ಇಂಡಿಯಾ ಆಫ್ಟರ್ ಯೂರಿಯಾ. ಅಂದರೆ ಕೃಷಿಯಲ್ಲಿ ಏನು ಯೂರಿಯಾವನ್ನು ಬಳಕೆ ಮಾಡುವುದರ ನಂತರದಲ್ಲಿ ಅತಿ ಹೆಚ್ಚು ಬಳಕೆಯನ್ನು ಮಾಡುವಂಥ ಗೊಬ್ಬರವಾಗಿ ಯಾವ್ದು ಕಂಡು ಬರುತ್ತೆ ಅಂದರೆ ಫರ್ಟಿಲೈಸರ್ ಆಗಿ ಇಲ್ಲಿ DAP ಕಂಡು ಬರುತ್ತೆ. ಫಾರ್ಮರ್ಸ್ ನಾರ್ಮಲಿ ಅಪ್ಲೈ ದಿಸ್ ಫರ್ಟಿಲೈಸರ್. ಇದನ್ನು ಯಾವಾಗ ಬಳಕೆಯನ್ನು ಮಾಡ್ತಾರೆ ಕೃಷಿಯಲ್ಲಿ ಅಂತಂದರೆ ಬಿಫೋರ್ ಆರ್ ಆ್ಯಟ್ ದ ಬಿಗಿನಿಂಗ್ ಆಫ್ ದ ಸೋವಿಂಗ್. ಅಂದರೆ ಏನು ಬಿತ್ತನೆಯನ್ನು ಮಾಡ್ತಾ ಇರ್ತಾರೆ ರೈತರು, ಆ ಬಿತ್ತನೆಗಿಂತ ಮೊದಲು ಅಥವಾ ಅಟ್ ದ ಬಿಗಿನಿಂಗ್ ಆಫ್ ಸೋವಿಂಗ್. ಅಂದರೆ ಇವಾಗ ಬಿತ್ತನೆಯನ್ನು ಮಾಡುವ ಕೆಲವೊಂದಿಷ್ಟು ದಿನಗಳಲ್ಲಿ ಏನು ಮಾಡಲಾಗತ್ತೆ ಅಂದರೆ ಈ ರಸಗೊಬ್ಬರವನ್ನು ಪೂರೈಕೆಯನ್ನು ಮಾಡಲಾಗತ್ತೆ. ಸೊ ಇದರಲ್ಲಿ ಫಾಸ್ಫರಸ್ ಅಂಶ ಅನ್ನುವಂಥದ್ದು, ಫಾಸ್ಫರಸ್ ಅಂದರೆ P ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಸೊ ಈ ಫಾಸ್ಫರಸ್ ಎದಕ್ಕೆ ಅಗತ್ಯವಾಗಿದೆ ಅಂತಂದರೆ ಸಸ್ಯಗಳ ಈ ರೂಟ್ ಏನಿದೆ, ಸೊ ಇದರ ರೂಟ್ಗಳ ಬೇರುಗಳ ಬೆಳವಣಿಗೆಯನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ, ಉತ್ತೇಜಿಸಲಿಕ್ಕೆ ಈ ಗೊಬ್ಬರ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ DAPಯಲ್ಲಿ 46%ನಷ್ಟು ಫಾಸ್ಫರಸ್ ಇರುತ್ತೆ, 18%ನಷ್ಟು ನೈಟ್ರೋಜನ್ ಅಂಶ ಇರುತ್ತೆ. ಎಸ್. ಸೊ ದಿಸ್ ಈಸ್ ಸಿಮಿಲರ್ ಟು ಯೂರಿಯಾ. ಹಾಗಿದ್ರೆ ಈ ಯೂರಿಯಾದಲ್ಲಿ ಯಾವೆಲ್ಲ ಕಂಟೆಂಟ್ ಇರುತ್ತೆ? ಸೊ ಈ ಯೂರಿಯಾದಲ್ಲಿ 46%ನಷ್ಟು ನೈಟ್ರೋಜನ್ ಅಂಶ ಇರುತ್ತೆ. ಹಾಗಿದ್ರೆ ರೈತರಿಗೆ ಈ DAP ಏನಿದೆ ಯಾಕೆ ಅಷ್ಟೊಂದು ಮಹತ್ವದಾಗಿದೆ ಅನ್ನೋಂಥದ್ದು ನೋಡೋಣ. ಸೊ ಡೈ ಅಮೋನಿಯಂ ಫಾಸ್ಫೇಟ್ ಇಸ್ ದ ವರ್ಲ್ಡ್ಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಫಾಸ್ಫರಸ್ ಫರ್ಟಿಲೈಸರ್. ಅಂದರೆ ಫಾಸ್ಫರಸ್ ಅಂಶವನ್ನು ಹೊಂದಿರುವಂಥ ಅಂದರೆ ಫಾಸ್ಫರಸ್ ಅಂಶವನ್ನು ಹೆಚ್ಚಾಗಿ ಹೊಂದಿರುವಂಥ ಅತಿ ದೊಡ್ಡ ಗೊಬ್ಬರವಾಗಿ ಕಂಡುಬರುತ್ತೆ, ಫರ್ಟಿಲೈಸರ್ ಆಗಿ ಕಂಡುಬರುತ್ತೆ. ಹಾಗೆ ಸೊ DAP ಫರ್ಟಿಲೈಸರ್ ಇಸ್ ಅನ್ ಎಕ್ಸಲೆಂಟ್ ಸೋರ್ಸ್ ಆಫ್. ಸೊ ಇದರಲ್ಲಿ ಫಾಸ್ಫರಸ್ ಇರುತ್ತೆ, ನಂತರದಲ್ಲಿ ನೈಟ್ರೋಜನ್ ಇರುತ್ತೆ. ಸೊ ಇದು ಹೈಲಿ ಸೊಲ್ಯೂಬಲ್ ಆ್ಯಂಡ್ ದಸ್ ಡಿಸಾಲ್ವ್ಸ್ ಕ್ವಿಕ್ಲಿ ಇನ್ ಸಾಯಿಲ್ ಆ್ಯಂಡ್ ಟು ರಿಲೀಸ್ ಪ್ಲಾಂಟ್ ಅವೈಲೇಬಲ್ ಫಾಸ್ಫೇಟ್ ಆ್ಯಂಡ್ ಅಮೋನಿಯಂ. ಸೊ ಅಂದರೆ ಇದು ಸುಲಭವಾಗಿ ಏನಾಗುತ್ತೆ, ನೀರಿನಲ್ಲಿ ಸೊಲ್ಯೂಬಲ್ ಆಗುತ್ತೆ, ಕರಗತ್ತೆ ಅಂತ.
ಸೊ ಇದರ ಒಂದು ನೋಟೇಬಲ್ ಪ್ರಾಪರ್ಟಿಯನ್ನು ನೋಡೋದಾದರೆ ಇದರ ಪ್ರಮುಖ ಗುಣಲಕ್ಷಣ ಏನಂತಂದರೆ ಇದು ಅಲ್ಕ್ಲೈನ್ ಆಗಿದ್ದ DAP ಇದ್ದ ಅಲ್ಕ್ಲೈನ್ pH ದ್ಯಾಟ್ ಡೆವಲಪ್ಸ್ ಅರೌಂಡ್ ದ ಡಿಸಾಲ್ವಿಂಗ್ ಗ್ರ್ಯಾನ್ಯುವಲ್. ಸೊ ನಂತರದಲ್ಲಿ ಈ ಒಂದು ಫರ್ಟಿಲೈಸರ್ನ ಇಂಡಸ್ಟ್ರಿಯನ್ನು ಭಾರತದಲ್ಲಿ ನೋಡೋದಾದ್ರೆ ಸೊ ಇಟ್ ಈಸ್ ಒನ್ ಆಫ್ ದ 8 ಕೋರ್ ಇಂಡಸ್ಟ್ರಿ. ಸೊ ಏನು ಭಾರತದಲ್ಲಿ ಪ್ರಮುಖ ಏನು 8 ಕೋರ್ ಇಂಡಸ್ಟ್ರಿ ಅಂತ ಏನು ಕರಿತೀವಿ, ಆ 8 ಕೋರ್ ಇಂಡಸ್ಟ್ರಿಗಳಲ್ಲಿ ಇದು ಕೂಡ ಒಂದಾಗಿದೆ. ಸೊ ಮೊದಲನೇದಾಗಿ ಇಲ್ಲಿ ಕೋಲ್ ಬರುತ್ತೆ, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ರಿಫೈನರಿ, ಸ್ಟೀಲ್, ಸಿಮೆಂಟ್, ಫರ್ಟಿಲೈಸರ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಏನು ಇವಾಗ ಫರ್ಟಿಲೈಸರ್ ಅಂತ ನೋಡ್ತಾ ಇದ್ರಿ, ಇದು ಕೂಡ ಏನಂತಂದರೆ ಈ ಒಂದು 8 ಏನು ಪ್ರಮುಖ ಒಂದು ಕೋರ್ ಸೆಕ್ಟರ್ ಏನಿದೆ ಅದರಲ್ಲಿ ಇದು ಕೂಡ ಒಂದಾಗಿದೆ. ಸೊ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಯೂರಿಯಾ ಫರ್ಟಿಲೈಸರ್ಸ್ ಆಫ್ಟರ್ ಚೀನಾ. ಅಂದರೆ ಚೀನಾದ ನಂತರ ಅತಿ ಹೆಚ್ಚು ಯೂರಿಯಾವನ್ನು ಬಳಕೆ ಮಾಡುವಂಥ ದೇಶವಾಗಿ ಭಾರತ ಕಂಡುಬರುತ್ತೆ. ಹಾಗೆ ಇಂಡಿಯಾ ಆಲ್ಸೋ ರ್ಯಾಂಕ್ ಸೆಕೆಂಡ್ ಇನ್ ಪ್ರೊಡಕ್ಷನ್ ಆಫ್ ನೈಟ್ರೋಜಿನಿಯಸ್ ಫರ್ಟಿಲೈಸರ್ಸ್ ಆ್ಯಂಡ್ ಥರ್ಡ್ ಇನ್ ಫಾಸ್ಫೇಟ್ ಫರ್ಟಿಲೈಸರ್ಸ್. ಸೊ ಅಂದರೆ ಈ ನೈಟ್ರೋಜನ್ ಹೊಂದಿರುವಂಥ ಏನು ಫರ್ಟಿಲೈಸರ್ಸ್ಗಳಿರುತ್ತೆ ಸೊ ಇದನ್ನು ಉತ್ಪಾದನೆಯನ್ನು ಮಾಡೋದರಲ್ಲಿ 2ನೇ ದೇಶವಾಗಿ, ಮತ್ತು ಫಾಸ್ಫೇಟ್ ಫರ್ಟಿಲೈಸರ್ನ ಉತ್ಪಾದನೆ ಮಾಡೋದರಲ್ಲಿ ಭಾರತ 3ನೇ ಒಂದು ರ್ಯಾಂಕಲ್ಲಿ ಇರುವಂಥದ್ದು. ಸೊ ನಂತರದಲ್ಲಿ ಪ್ರೈಮರಿ ಫರ್ಟಿಲೈಸರ್ಸ್ ಅಂತಂದರೆ ಯಾವುದಕ್ಕೆ ನಾವು ಕರಿತೀವಿ ಅಂದರೆ ಅವು ಬೆಳೆಗೆ ಎಸೆನ್ಷಿಯಲ್ ಆಗಿರುವಂಥದ್ದು ಪ್ರಾಥಮಿಕ ಒಂದು ಫರ್ಟಿಲೈಸರ್ಸ್ಗಳು ಅಂತ ಯಾವುದಕ್ಕೆ ಕರಿತೀವಿ. ಬೇಸಿಸ್ ಆಫ್ ನ್ಯೂಟ್ರಿಯನ್ಸ್ ದೇ ಸಪ್ಲೈ ಟು ಸಾಯಿಲ್. ಅಂದರೆ ಇವುಗಳು ಮಣ್ಣಿಗೆ ಯಾವ ರೀತಿ ಒಂದು ಪೋಷಕಾಂಶಗಳನ್ನ ನೀಡುತ್ತೆ ಅನ್ನುವಂಥ ಆಧಾರದ ಮೇಲೆ NPK ಅಂತ ಬರುತ್ತೆ. NPK N:P:K ಅಂತ. ಸೊ ಇಲ್ಲಿ N ಅಂತಂದರೆ ನೈಟ್ರೋಜಿನಸ್ ಆಗಿದೆ ಅಂದರೆ ಯೂರಿಯಾ. ಸೊ ನಂತರದಲ್ಲಿ ಫಾಸ್ಫೆಟಿಕ್ ಅಂದರೆ ಡೈ ಅಮೋನಿಯಂ ಫಾಸ್ಫೇಟ್ DAP ಆಗಿದೆ. ಸೊ ನಂತರದಲ್ಲಿ ಪೊಟ್ಯಾಸಿಕ್, ಸೊ ಪೊಟ್ಯಾಸಿಕ್ ಫರ್ಟಿಲೈಸರ್ ಅನ್ನುವಂಥದ್ದು. ಸೊ ನಂತರದಲ್ಲಿ ಸೆಕೆಂಡರಿ ಫರ್ಟಿಲೈಸರ್ಸ್, ಸೊ ಇದರಲ್ಲಿ ಕ್ಯಾಲ್ಸಿಯಂ ಬರುತ್ತೆ, ಮ್ಯಾಗ್ನೇಷಿಯಂ ಮತ್ತು ಸಲ್ಫರ್ಗಳು ಬರುತ್ತೆ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇನ್ಕ್ಲೂಡ್ ಅಂದರೆ ಸೂಕ್ಷ್ಮ ಏನು ಇಲ್ಲಿ ಗೊಬ್ಬರಗಳು ಬರುತ್ತೆ, ಪೋಷಕಾಂಶಗಳು ಬರುತ್ತೆ. ಅದರಲ್ಲಿ ಐರನ್ ಆಗಿರ್ಬೋದು, ಜಿಂಕ್, ಬೋರಾನ್, ಕ್ಲೋರೈಡ್ ಇವೆಲ್ಲವೂ ಕೂಡ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಾಗಿರುತ್ತೆ. ಸೊ ನಾವು ಇವಾಗ ಈ ಒಂದು ಇಂಪಾರ್ಟೆಂಟ್ ಶಾರ್ಟ್ ಕರೆಂಟ್ ಅಫೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ರೈಟ್ ಟು ಪ್ರಾಪರ್ಟಿ ಬಗ್ಗೆ. ಸೊ ಇದರ ಒಂದು ಒರಿಜಿನಲ್ ಸ್ಟೇಟಸ್ ಏನಾಗಿತ್ತು ಅಂತಂದರೆ ಇದು ಒಂದು ಫಂಡಮೆಂಟಲ್ ರೈಟ್ ಆಗಿತ್ತು. ಯಾವ ಒಂದು ವಿಧಿಯ ಅಡಿಯಲ್ಲಿ ಅಂತಂದರೆ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 31 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅಡಿಯಲ್ಲಿ ಇದು ಮೂಲಭೂತವಾಗಿ ಅಂದರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಏನು ರಚನೆ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಇದಕ್ಕೆ ರೈಟ್ ಟು ಪ್ರಾಪರ್ಟಿ ಅನ್ನುವಂಥದ್ದು ಏನಾಗಿತ್ತು, ಒಂದು ಮೂಲಭೂತ ಹಕ್ಕಾಗಿತ್ತು. ಸೊ ಪ್ರಸ್ತುತ ಸ್ಥಿತಿ ಏನಿದೆ ಈ ಒಂದು ಮೂಲಭೂತ ಹಕ್ಕಿನ ಈ ಒಂದು ರೈಟ್ ಟು ಪ್ರಾಪರ್ಟಿಯ ಕುರಿತಂತಂದರೆ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇನ್ 1978 ರಿಮೂವ್ ದ ರೈಟ್ ಟು ಪ್ರಾಪರ್ಟಿ ಫ್ರಮ್ ದ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಮೇಕಿಂಗ್ ಇಟ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂಡರ್ ದ ಆರ್ಟಿಕಲ್ 300A. ಅಂದರೆ ಏನು ಈ 44ನೇ ತಿದ್ದುಪಡಿ 1978ರಲ್ಲಿ ಏನಾಗುತ್ತೆ ಆ ಒಂದು ತಿದ್ದುಪಡಿಯ ಮೂಲಕ ಈ ಆಸ್ತಿಗೆ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಿ ಅದನ್ನು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂದರೆ ವಿಧಿ 300A ಏನಿದೆ ಇದರ ಅಡಿಯಲ್ಲಿ ಅದನ್ನು ಒಂದು ಸಾಂವಿಧಾನಿಕ ಹಕ್ಕು ಅಂದರೆ ಲೀಗಲ್ ರೈಟ್ ಆಗಿ ಅದನ್ನು ಮಾರ್ಪಡಿಸಲಾಗತ್ತೆ, ಲೀಗಲ್ ರೈಟ್. ಹಾಗೆ ಈ ಒಂದು ಲೀಗಲ್ ರೈಟ್ ಅನ್ನುವಂಥದ್ದು ಸಿಟಿಜನ್ ಮತ್ತು ನಾನ್ ಸಿಟಿಜನ್ಗೂ ಕೂಡ ಅಂದರೆ ಎವ್ರಿ ಸಿಟಿಜನ್ ಕೂಡ ಈ ಒಂದು ರೈಟ್ ಇಲ್ಲಿ ಅಪ್ಲೈ ಆಗತ್ತೆ. ಸೊ ನಂತರದಲ್ಲಿ ಬರುವಂಥದ್ದು ಗೋಮತಿ ರಿವರ್. ಸೊ ಇದರ ಒಂದು ಒರಿಜಿನ್ನ ನೋಡೋದಾದರೆ ಗೋಮತಿ ರಿವರ್ದು ಸ್ಟಾರ್ಟ್ಸ್ ಅಟ್ ಗೋಮಥಾಲ್ ಆಲ್ಸೋ ಕಾಲ್ಡ್ ಪುಲ್ನಾರ್ ಝೀಲ್ ನಿಯರ್ ಮಧುತಂಡಾ ಇನ್ ಪಿಲ್ಬಿವಿಟ್ ಡಿಸ್ಟ್ರಿಕ್ಟ್ ಆಫ್ UP. ಅಂದರೆ ಇದು ಎಲ್ಲಿ ಉಗಮ ಆಗುತ್ತೆ ಗೋಮತಿ ರಿವರ್ ಅನ್ನೋಂಥದ್ದು ಉತ್ತರ ಪ್ರದೇಶದಲ್ಲಿ ಉಗಮ ಆಗತ್ತೆ. ಸೊ ಇದರ ಒಂದು ಉದ್ದವನ್ನು ನೋಡೋದಾದರೆ ಇಟ್ ಈಸ್ ದ ಟ್ರಿಬ್ಯೂಟರಿ ಆಫ್ ರಿವರ್ ಗಂಗಾ. ಸೊ ಈ ಗೋಮತಿ ರಿವರ್ ಏನಿದೆ ಇದು ಗಂಗಾ ನದಿಯ ಉಪನದಿಯಾಗಿದೆ. ಸೊ ಇದು ಗಂಗಾ ನದಿಯನ್ನು ಎಲ್ಲಿ ಕೂಡುತ್ತೆ ಅಂದರೆ ಮರ್ಜಸ್ ವಿತ್ ದ ರಿವರ್ ಗಂಗಾ ಇನ್ ಗಾಜಿಪುರ್ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಪ್ರದೇಶ. ಸೊ ಉತ್ತರ ಪ್ರದೇಶದ ಗಾಜಿಪುರ್ನ ಜಿಲ್ಲೆಯಲ್ಲಿ ಗಂಗಾ ನದಿಯನ್ನು ಈ ಒಂದು ನದಿಯಲ್ಲಿ ಸಂಗಮಿಸುತ್ತೆ ಅಥವಾ ಕೂಡುತ್ತೆ. ಸೊ ನಂತರದಲ್ಲಿ ಈ ಒಂದು ಗೋಮತಿ ನದಿಯ ಒಂದು ಉಪನದಿಗಳನ್ನ ನೋಡೋದಾದರೆ ಟ್ರಿಬ್ಯೂಟರೀಸ್ ಆಫ್ ಗೋಮತಿ ರಿವರ್. ಸೊ ಗೋಮತಿ ಅನ್ನುವಂಥದ್ದು ಗಂಗಾ ನದಿಯ ಉಪನದಿಯಾಗಿದೆ. ಸೊ ನಂತರದಲ್ಲಿ ನಾವು ನೋಡ್ತಾ ಇರುವಂಥದ್ದು ಗೋಮತಿಯ ನದಿಯ ಒಂದು ಉಪನದಿಗಳ ಬಗ್ಗೆ. ಸೊ ಕಾತಿನಾ ಹಾಗೆ ಸೈ ಅನ್ನುವಂಥ ನದಿಗಳು. ಸೊ ಇದು ಯಾವ ಒಂದು ಪ್ರಮುಖ ನದಿ ಒಂದು ನಗರಗಳ ಮೂಲಕ ಇದು ಹರಿದು ಹೋಗುತ್ತೆ ಅಂದರೆ ಲಕ್ನೋ ಮತ್ತು ಜೌನ್ಪುರ್ ಈ ಒಂದು ನಗರಗಳ ಮೂಲಕ ಈ ಒಂದು ರಿವರ್ ಇಲ್ಲಿ ಫ್ಲೋ ಆಗುತ್ತೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಆಗಿತ್ತು. ನಮಸ್ಕಾರ.